ಎಲ್ಲರಿಗೂ ಶುಭ ಸಂಜೆ. ನಿಮ್ಹ್ಯಾನ್ಸ್ ಹಾಗೂ ವಯೋಮಾನಸ ಸಂಜೀವಿನಿ ಜಿರಿಯಾಟ್ರಿಕ್ ಯೂನಿಟ್ ನಿಮ್ಹ್ಯಾನ್ಸ್ ವತಿಯಿಂದ ಎಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಇಂದಿನ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮವಾಗಿರುವಂತಹ ವಯೋಮಾನಸ ಸಂಜೀವಿನಿಯಲ್ಲಿ ನಮ್ಮೊಟ್ಟಿಗೆ ಇವತ್ತು ಡಾಕ್ಟರ್ ಚಿದಾತ್ಮ ಅವರು ಇದ್ದಾರೆ. ಅವರು ವೆಲ್ಕಮ್ ಯು ಸರ್. ಸೊ ಪ್ರಸ್ತುತವಾಗಿ ಡಾಕ್ಟರ್ ಚಿದಾತ್ಮ ಅವರು ಕ್ಲಿನಿಕಲ್ ಪೋಸ್ಟ್ ಡಾಕ್ಟರಲ್ ಫೆಲೋ ಮಾಡ್ತಾ ಇದ್ದಾರೆ ಇನ್ ಸೆಂಟರ್ ಆಫ್ ಬ್ರೈನ್ ಅಂಡ್ ಮೈಂಡ್ ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿ ನಿಮ್ಹ್ಯಾನ್ಸ್ ಬೆಂಗಳೂರು ಅಲ್ಲಿ. ಇವರು MBBS ಅನ್ನು ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ 2018ರಲ್ಲಿ ಮುಗಿಸಿರ್ತಾರೆ. ಮತ್ತೆ MD ಸೈಕಿಯಾಟ್ರಿಯನ್ನು 2023ರಲ್ಲಿ ಕರ್ನಾಟಕ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮುಗಿಸಿದ್ದಾರೆ. ಹಾಗೆಯೇ DNB ಸೈಕಿಯಾಟ್ರಿನೂ ಕೂಡ 2024 ನ್ಯೂ ಡೆಲ್ಲಿಯಲ್ಲಿ ಮುಗಿಸಿರ್ತಾರೆ. ಮತ್ತೆ ಇವರು ಹಲವಾರು ಕಡೆಯಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅಂದ್ರೆ ಜೂನಿಯರ್ ರೆಸಿಡೆಂಟ್ ಆಗಿ ಕರ್ನಾಟಕ ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಅದೇ ರೀತಿ ನಿಮ್ಹ್ಯಾನ್ಸ್ ಅಲ್ಲಿನೂ ಕೂಡ ಸೀನಿಯರ್ ರೆಸಿಡೆಂಟ್ ಆಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಅದೇ ರೀತಿ ಸೀನಿಯರ್ ರೆಸಿಡೆಂಟ್ ಆಗಿ 2023ರಿಂದ 2024ರವರೆಗೂ ಕಾನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಗಳೂರಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಮತ್ತು ಅಕ್ಟೋಬರ್ 2024ರಿಂದ ಈ ದಿನದವರೆಗೂ ಪ್ರಸ್ತುತವಾಗಿ ಕ್ಲಿನಿಕಲ್ ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿ ಸೆಂಟರ್ ಫಾರ್ ಬ್ರೈನ್ ಅಂಡ್ ಮೈಂಡ್ ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿ ನಿಮ್ಹ್ಯಾನ್ಸ್ ಬೆಂಗಳೂರಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ. ಇವರ ಏರಿಯಾ ಆಫ್ ಇಂಟ್ರೆಸ್ಟ್ ಎಲ್ಲೆಲ್ಲಿ ಇದೆ ಅಂತ ಅಂದ್ರೆ ಬೈಪೋಲಾರ್ ಡಿಸಾರ್ಡರ್ಸ್ ಆಗಿರ್ಬೋದು, ಸ್ಕಿಜೋಫ್ರೀನಿಯಾ, ನ್ಯೂರೋಕಾಗ್ನಿಷನ್ ಇನ್ ಮೆಂಟಲ್ ಇಲ್ನೆಸ್, ನ್ಯೂರೋ ಮಾಡ್ಯುಲೇಷನ್, ಮೆಂಟಲ್ ಹೆಲ್ತ್ ಅಂಡ್ ಲಾ, ಈ ಎಲ್ಲ ವಿಭಾಗಗಳಲ್ಲಿ ಅವರು ಆಸಕ್ತಿದಾರರಾಗಿರ್ತಾರೆ. ಇವರು ಹಲವಾರು ಸೈಂಟಿಫಿಕ್ ಪೇಪರ್ ಪಬ್ಲಿಕೇಶನ್ ಮತ್ತೆ ಪ್ರೆಸೆಂಟೇಶನ್ ಅನ್ನು ಕೂಡ ಅವರು ಟೋಕನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇದಿಷ್ಟು ಬಂದು ಅವರ ಒಂದು ಕಿರು ಪರಿಚಯ ಅಂತ ಹೇಳ್ಬೋದು. ಸೊ ವೆಲ್ಕಮ್ ಯು ಸರ್. ವೆಲ್ಕಮ್ ಟು ದ ವಯೋಮಾನಸ ಸಂಜೀವಿನಿ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ಈ ಆರೋಗ್ಯ ಜಾಗೃತಿ ಮೂಡಿಸುವ ಸೆಷನ್ ಅನ್ನು ಹ್ಯಾಂಡಿಂಗ್ ಓವರ್ ಟು ಯು ಸರ್. ಥ್ಯಾಂಕ್ ಯು ಕೋಮಲ್ ಅವರೇ. ನನ್ನ ಪರಿಚಯ ಕೊಟ್ಟದಕ್ಕೆ ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಚಿದಾತ್ಮ, ಮನೋವೈದ್ಯಕೀಯ ವಿಭಾಗ ನಿಮ್ಹ್ಯಾನ್ಸ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾನು ಈ ಒಂದು ಟಾಪಿಕ್ ಪಾಲಿಫಾರ್ಮಸಿ ಅಂತ ಹೇಳಿ ಒಂದು ವಿಷಯದ ಬಗ್ಗೆ ಮಾತಾಡುವ ಅಂತ ಅನ್ಕೊಂಡೆ. ಹಿರಿಯ ನಾಗರಿಕರಲ್ಲಿ ಔಷಧಿ ಬಳಕೆ, ಅದರ ಹೇಗೆ ನಾವು ಅದನ್ನ ಸುರಕ್ಷಿತವಾಗಿ ಬಳಸಬೇಕು, ಇದರ ಹೇಗೆ ಸರಳವಾಗಿ ನಿಮ್ಗೆ ತಿಳಿಸ್ಬೋದು ಅಂತ ಹೇಳಿ ನಾನು ಒಂದು ಮಾತಾಡುವ ಅಂತ ಹೇಳಿ ಇದ್ದೆ ಇವತ್ತು. ಮೊದಲನೇದಾಗಿ ಪ್ರಶ್ನೆ ಬರೋದು, ಇವತ್ತು ಯಾಕೆ ನಾವು ಈ ಮೆಡಿಸಿನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿ, ವೈ ಆರ್ ವಿ ಡಿಸ್ಕಸಿಂಗ್ ಟುಡೇ ಅಬೌಟ್ ಮೆಡಿಸಿನ್ಸ್ ಅಂತ ನಿಮ್ಗೆ ಅನ್ನಿಸ್ಬಹುದು. ಹಾಗೆ ನಾನು ಏನಂತ ಅಂದ್ರೆ, ನಾನು ಸಹಜವಾಗಿ ಪೇಷಂಟ್ಸ್ ಜೊತೆ ಎಲ್ಲ ಮಾತಾಡಿದಾಗ ಏನಂತ ಅನ್ಸುತ್ತೆ ಅಂದ್ರೆ, ಯಾರಿಗೂ ಮಾತ್ರೆ ತಗೋಬೇಕು ಅಂತ ಹೇಳಿ ಯಾರಿಗೂ ಇಷ್ಟ ಇರೋದಿಲ್ಲ. ನಾವು ಹುಟ್ಟಿದಾಗಂತೂ ಯಾರು ಮಾತ್ರೆ ಚೀಟಿ ಇಟ್ಕೊಂಡು ಯಾರು ಬಂದಿರೋದಿಲ್ಲ. ಆದ್ರೆ ಅನಿವಾರ್ಯವಾಗಿ ಒಂದೊಂದ್ಸಲಿ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇದ್ರೂನು ನಾನಾ ಕಾರಣದಿಂದಾಗಿ ಮಾತ್ರೆಗಳು ಶುರು ಮಾಡ್ಬೇಕಾಗತ್ತೆ. ಹಾಗೆ ನಾನು ಮೊದಲನೇದಾಗಿ ನಮ್ಮ ಆಡಿಯನ್ಸ್ ಹತ್ರ ನಾನು ಕೇಳೋಣ ಅಂತ ಹೇಳಿ ಅನ್ಸುತ್ತೆ. ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿದೆ ಮೆಡಿಸಿನ್ ತಗೊಳ್ಳುವಾಗ, ಏನೇನು ತೊಂದರೆಗಳು ನೀವು ಅನುಭವಿಸ್ತೀರಾ ಮೆಡಿಸಿನ್ ತಗೊಳ್ಳುವಾಗ, ಮತ್ತೆ ನಿಮಗೆ ಮೆಡಿಸಿನ್ ತಗೊಂಡಾಗ ಏನೇನ್ ತೊಂದರೆಗಳನ್ನ ನೋಡಿದೀರಾ, ಮತ್ತೆ ಯಾವ ರೀತಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ, ನಿಮ್ಮ ಈ ಟಾಪಿಕ್ ಇಂದ ಏನ್ ನೀವು ತಗೊಳ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರಿ ಅಂತ ಹೇಳಿ ಯಾರಾದ್ರೂ ಆಡಿಯನ್ಸ್ ಇಂದ ಹೇಳ್ಬೋದಾ, ಕಾಂಟ್ರಿಬ್ಯೂಟ್ ಮಾಡ್ಬೋದಾ? ನಾನು ಕೇಳ್ತಾ ಇರೋದು, ನಿಮ್ಗೆ ಮೆಡಿಸಿನ್ ತಗೊಳ್ಳೋದ್ರಲ್ಲಿ ನಿಮ್ಗೆ ಏನಾದ್ರು ಕಷ್ಟ ಆಗಿರೋದು, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಇಷ್ಟು ವರ್ಷ ಮೆಡಿಸಿನ್ಸ್ ತಗೊಳ್ಳೋದ್ರಲ್ಲಿ ಆಗ್ಲಿ, ಅಥವಾ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇವತ್ತಿನ ಸೆಷನ್ ಅಲ್ಲಿ ಅಂತ ಹೇಳಿ ಯಾರಾದ್ರೂ ಶೇರ್ ಮಾಡಿದ್ರೆ ಬೇರೆಯವ್ರಿಗೂ ಸ್ವಲ್ಪ ಸಹಾಯ ಆಗ್ಬೋದು. ಮತ್ತೆ ಬೇರೆಯವ್ರಿಗೂ ಒಂದು ಇಂಟ್ರಾಕ್ಟಿವ್ ಸೆಷನ್ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಯಾರಿಗೂ ಮುಂದಿನ ಸೆನಾರಿಯೋಸ್ ಅಲ್ಲಿ ನಿಮ್ಗೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಆಪರ್ಚುನಿಟಿ ನಾನು ಕೊಡ್ತೇನೆ. ಸೊ ಈಗ ಫಸ್ಟ್ ಥಿಂಗ್ ಏನಂತಂದ್ರೆ, ನಾನು ಆಸ್ ಎ ಡಾಕ್ಟರ್ ಆಗಿ ನಾನ್ ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತಂದ್ರೆ, ನಾನು ಸೈಕಾಟ್ರಿಸ್ಟ್ ಆದ ಕಾರಣ ನಮ್ಮ ಹತ್ರ ಪೇಷಂಟ್ಸ್ ತುಂಬಾ ದಿನಗಳು ನಮ್ಮ ಜೊತೆನೆ ಇರ್ತಾರೆ, ನಮ್ಮ ಜೊತೆನೆ ಅವರು ಫಾಲೋ ಅಪ್ ಗೆ ಬರ್ತಾರೆ. ವರ್ಷಾನ್ಗಟ್ಲೆ ಅದೇ ಪೇಷಂಟ್ಸ್ ನಾವು ನೋಡ್ತೀವಿ. ನಾನು
ಮೋಸ್ಟ್ ಕಾಮನ್ ಆಗಿ ಕೇಳಿರುವ ಸೆಂಟೆನ್ಸ್ ಏನಂದ್ರೆ ನನ್ನ ಪೇಷಂಟ್ ಬಾಯಿಂದ ಅಂತಂದ್ರೆ ಮಾತ್ರೆ ಕಡಿಮೆ ಮಾಡಿ ಅಂತಾನೆ ಹೇಳೋದು ಎಲ್ಲಾ ಪೇಷಂಟ್ಗಳು. ಆ ಅವ್ರಿಗೆ ಏನಂತಂದ್ರೆ ತುಂಬಾ ಮಾತ್ರೆ ತಗೊಳ್ಳೋದ್ರಿಂದಾಗಿ ಏನೇನೋ ಅವರಿಗೆ ಆ ಅವರಲ್ಲಿ ಒಂದು ಅಭಿಪ್ರಾಯ ಇರುತ್ತೆ, ಅದರಿಂದಾಗಿ ನನ್ನ ದೇಹ ಹಾಳಾಗ್ಬೋದು ಅಂತ ಹೇಳಿ, ಮತ್ತೆ ಮಾತ್ರೆ ತಗೊಳ್ಳೋದನ್ನು ಕಷ್ಟ ಅಂತ ಹೇಳಿ ಅನ್ಸುತ್ತೆ. ಆ ಅದನ್ನ ತಗೊಳ್ಬೇಕು, ಅದನ್ನ ನೆನ್ಪಿಟ್ಕೊಂಡ್ ಮಾಡ್ಬೇಕು ಅಂತ ಹೇಳಿ. ಆ ಮತ್ತೆ ಆಸ್ ಎ ಆ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ನೋಡಿದೀನಿ, ಯಾರಿಗೆ ಮಾತ್ರೆ ತಗೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ, ಅವ್ರು ಮರ್ತ್ ಹೋಗ್ತಾ ಇದೆ ಅವ್ರಿಗೆ ಅಂತ ಹೇಳಿ. ಆದ್ರೆ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮೆಡಿಸಿನ್ಸ್ ಇವಾಗ ನಮ್ಮ ಜೀವನದ ಒಂದು ಎಸೆನ್ಷಿಯಲ್ ಪಾರ್ಟ್, ಒಂದು ಮುಖ್ಯ ಭಾಗ ಆಗ್ಬಿಟ್ಟಿದೆ. ಆ ಸಹಜವಾಗಿ ಇವಾಗ ಕಾಯಿಲೆ ಇಲ್ದೇ ಇರೋರು ಅಂತ ಹೇಳಿ ನಮ್ಮ ಎಸ್ಪೆಷಲಿ ವೃದ್ಧರಲ್ಲಿ ಅಂತೂ ಯಾವ್ದಾದ್ರು ಒಂದು ಕಾಯಿಲೆ ಇಲ್ದೇ ಇರೋದು ಬಹಳ ಕಮ್ಮಿ ಜನ ಇರ್ತಾರೆ. ಆಗ ಅದರಿಂದಾಗಿ ಏನಾಗುತ್ತೆ ಅಂದ್ರೆ ನಾವು ಇಂಪಾರ್ಟೆಂಟ್ ಆಗುತ್ತೆ ಮಾತ್ರೆಗಳ ಬಗ್ಗೆ ತಿಳ್ಕೊಳ್ಳೋದು. ಹಾಗೆ ಮೆಡಿಸಿನ್ಸ್ ನಮ್ಮ ಆ ಅದರಿಂದ ಹಾನಿ ಆಗಬಹುದು, ಆದ್ರೆ ಜುಡಿಷಿಯಸ್ ಯೂಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಅದರ ಸೇಫ್ ಆಗಿ ನಾವು ಯೂಸ್ ಮಾಡ್ಬೇಕು. ಅದರಿಂದಾಗಿ ಹಾನಿ ಆಗದೆ ಇರೋಂಗೆ ನೋಡ್ಕೊಳ್ಳೋದು ನಮ್ದು ಮತ್ತೆ ನಿಮ್ದು ಇಬ್ಬರದ್ದು ಕರ್ತವ್ಯ ಆಗ್ತದೆ. ಹಾಗೆ ನಾನು ಇವತ್ತು How to use medicines? ಸೊ About medicines today. ಎಸ್ ಎಸ್ ಸೊ ನಾವು ಅದೇನಂತೆ ನಾನು ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಏನಾದ್ರು ಇದ್ರೆ ಶೇರ್ ಮಾಡಿ ಅಂತ ಹೇಳಿದ್ದೆ. ಸೊ ನಿಮ್ದು ಸರ್ ನಿಮ್ದು ಏನಾದ್ರು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ, ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇವತ್ತಿಂದು ಸೆಷನ್ ಇಂದ ಅಂತ ಹೇಳಿ? ಓಕೆ. ಸೊ ಇವತ್ತಿನ ಸೆಷನ್ ನ ಔಟ್ಲೈನ್ ಏನಂತ ಹೇಳಿದ್ರೆ, ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಇದು ಪಾಲಿಫಾರ್ಮಸಿ ಅಂತ ಒಂದು ವರ್ಡ್ ಹೇಳಿದ್ವಿ, ಇದಂದ್ರೆ ಏನು ಅಂತ ಹೇಳಿ, ಮತ್ತೆ ಯಾವಾಗ ಔಷಧಿಗಳು ತಗೊಳ್ಳೋ ಪರಿಸ್ಥಿತಿ ಬರಬಹುದು ಅಂತ ಹೇಳಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಕಾಮನ್ ಹಾರ್ಮ್ಸ್ ಅಂಡ್ ವಾರ್ನಿಂಗ್ ಸೈನ್ಸ್ ಅಂದ್ರೆ ಮೆಡಿಸಿನ್ ಇಂದ ಆಗ್ತಾ ಇರುವ ಅಡ್ಡ ಪರಿಣಾಮಗಳು ಮತ್ತೆ ಏನೇನ್ ಆಗಬಹುದು, ಮತ್ತೆ ಅದನ್ನ ಹೇಗೆ ನಾವು ಗುರುತಿಸಬಹುದು ಅಂತ ಹೇಳಿ ಒಂದು ಆ ತಿಳ್ಕೊಳ್ಬೇಕು. ಮತ್ತೆ ಯಾವ ರೀತಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮೆಡಿಸಿನ್ಸ್ ನ ಸೇಫ್ ಆಗಿ ಹೇಗೆ ತಗೊಳ್ಳೋದು, ಹೇಗೆ ನೆನ್ಪಿಟ್ಕೊಳ್ಳೋದು, ಮತ್ತೆ ನಿಮ್ಮ ಡಾಕ್ಟರ್ಗಳ ಹತ್ರ ಮುಂದಿನ ಸತಿ ಹೋದಾಗ ಹೇಗೆ ಅವ್ರ ಜೊತೆ ನೀವು ಡಿಸ್ಕಸ್ ಮಾಡ್ಬೋದು ಈ ವಿಷಯಗಳನ್ನ ಅಂತ ಹೇಳಿ ನಾನು ಡಿಸ್ಕಸ್ ಮಾಡುವ ಅಂತ ಇದ್ದೇನೆ ಇವತ್ತಿನ ಸೆಷನ್ ಅಲ್ಲಿ. ಹಾಗೆ ಮೊದಲನೇದು ಇವಾಗ ಪ್ರಶ್ನೆ ಬರುತ್ತೆ, ಪಾಲಿಫಾರ್ಮಸಿ ಅಂತಂದ್ರೆ ಹೇಳಿ ಯಾರಾದ್ರೂ ಗೆಸ್ ಮಾಡ್ಬೋದಾ ಏನು ಪಾಲಿಫಾರ್ಮಸಿ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಯಾರಿಗೆ ಇಂಗ್ಲಿಷು ಕಷ್ಟ ಆಗ್ಬೋದು ಅವರಿಗೆ ನಾನು ವರ್ಡ್ ಸ್ಪಿಟ್ ಮಾಡ್ತೇನೆ. ಈಗ ಪಾಲಿ ಅಂತ ಹೇಳಿದ್ರೆ ಜಾಸ್ತಿ ಅಂತ ಹೇಳಿ, ಫಾರ್ಮಸಿ ಅಂತ ಹೇಳಿದ್ರೆ ಆ ಮದ್ದು ಏನ ಹೇಳ್ತೀವಿ, ಅದು ಮೆಡಿಸಿನ್ಸ್ ಏನ್ ಹೇಳ್ತೀವಿ ಅದು ಫಾರ್ಮಸಿ ಅಂತ ಹೇಳ್ಬೋದು. ಹಾಗೆ ಪಾಲಿಫಾರ್ಮಸಿ ಅಂದ್ರೆ ಏನಂತ ಹೇಳಿ ನೀವು ತಿಳ್ಕೊಂಡಿದ್ರೆ ಏನಂತ ಅರ್ಥ ಆಗುತ್ತೆ ನಿಮ್ಗೆ? ಆಡಿಯನ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಹೇಳ್ಬೋದಾ? ಐ ಥಿಂಕ್ ಇಟ್ ಇಸ್ ಮೋರ್ ಮೆಡಿಸಿನ್ಸ್ ಅಂತ. ಯಾಕೆಂದ್ರೆ ಇವಾಗ ಎಲ್ಲಾರ್ದು BP ಹಾ. ಶುಗರ್ ಅಂತ ತುಂಬಾ ಇಶ್ಯೂಸ್ ಇದೆ. ಹಾಗಾಗಿ ಅವ್ರಿಗೆ ಮೋರ್ ದೆನ್ ಒನ್ ಮೆಡಿಸಿನ್ಸ್ ಇರುತ್ತೆ. ಬಹುಶಃ ದಟ್ ಇಸ್ ಪಾಲಿಫಾರ್ಮಸಿ ಅಂತ ಅನ್ಕೊಂಡಿದೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ಮೇಡಮ್ ಹೇಳಿದ್ರು ಪಾಲಿಫಾರ್ಮಸಿ ಮೋರ್ ದನ್ ಒನ್ ಮೆಡಿಸಿನ್ ಅಂದ್ರೆ ಅಂತ ಹೇಳಿದ್ದಾರೆ. ಆದ್ರೆ ನಾವು ಇವಾಗ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೋರ್ ದೆನ್ 5 ಮೆಡಿಸಿನ್ಸ್ ಪರ್ ಡೇ ಅಂದ್ರೆ ಪಾಲಿಫಾರ್ಮಸಿ ಅಂತ ಹೇಳ್ತಾರೆ. ಇದನ್ನ ನೋಡಿದಾಗ ಕೆಲವರಿಗೆ ಅನ್ನಿಸ್ಬೋದು 5 ಮೆಡಿಸಿನ್ ಅಷ್ಟಂತೂ ನಾನು ತಿನ್ನಕ್ಕೆ ಆಗಲ್ವೇನೋ ಅಂತ ಹೇಳಿ. ಆದ್ರೆ ಟೆಕ್ಸ್ಟ್ ಬುಕ್ ಪ್ರಕಾರ ಹಾಗೆ ಇದೆ. ಆದ್ರೆ ಒಂದೊಂದ್ಸಲಿ ಅದು ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದು ಜನರಿನ ಜೀವನಕ್ಕೆ ಅದು ಎಷ್ಟು ಸರಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವರಿಗೆ 5 ಕಮ್ಮಿ ಅಂತ ಅನಿಸ್ಬೋದು, ಕೆಲವರಿಗೆ 5 ಜಾಸ್ತಿ ಅಂತ ಹೇಳಿ ಅನಿಸ್ಬೋದು. ಹಾಗೆ ನಾವು ಈ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದಿಲ್ಲ. ಗೆ ಅವ್ರ ಮೇಡಮ್ ಹೇಳಿದಂಗೆ ಒಂದಕ್ಕಿಂತ ಜಾಸ್ತಿ ಮಾತ್ರೆ ಆದ್ರೆ ಕಷ್ಟ ಆಗ್ಲೂಬಹುದು. ಹಾಗೆ ನಾವು ಅದನ್ನ ಸೇಫ್ ಆಗಿ ಹೇಗೆ ಉಪಯೋಗಿಸೋದು ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಇವಾಗಿನ ಕಾಲದಲ್ಲಿ ಮೇಡಮ್ ಹೇಳಿದಂಗೆನೆ ಬಹಳಷ್ಟು ಕಾಯಿಲೆಗಳು, BP ಶುಗರ್ ಅಂತೂ ಸಹಜವಾಗಿ ಎಲ್ಲರಿಗೂ ಇರೋ ಕಾರಣ ಮೋರ್ ದನ್ ಒಂದು ಮೆಡಿಸಿನ್ ತಗೊಳ್ಳೋದಂತೂ ಇವಾಗ ಕಾಮನ್ ಆಗ್ಬಿಟ್ಟಿದೆ. ಹಾಗೆ ಆ ಕಾರಣದಿಂದಾಗಿ ಎಸ್ಪೆಷಲಿ ಎಲ್ಡರ್ಲಿ ಪಾಪ್ಯುಲೇಷನ್, ನಿಮ್ಮ ವೃದ್ಧ ಸಮಾಜದಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಮತ್ತೆ ಯಾಕೆ ಇವತ್ತು ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇದು ಡೇಂಜರಸ್ ಆಗೋ ಸಾಧ್ಯತೆ ಇರುತ್ತೆ, ಅಡ್ಡ ಪರಿಣಾಮಗಳು ತುಂಬಾ ಆಗುವ ಸಾಧ್ಯತೆ ಇರುತ್ತೆ. ಯಾವಾಗ ಅಂತಂದ್ರೆ ನಾವು ಈ ಬಹಳ ಮೆಡಿಸಿನ್ಸ್ ತಗೊಳ್ತಿರುವಾಗ ಅದನ್ನ ಕರೆಕ್ಟ್ ಆಗಿ ನಾವು ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿ.
ಹಾಗೆ ಇದೇ ವಿಷಯದ ಬಗ್ಗೆ ನಾವು ಇವಾಗ ಮಾತಾಡ್ತಿರೋ ಕಾರಣ ನಾನು ನಿಮ್ಮ ಮುಂದೆ ಒಂದು ಸನ್ನಿವೇಶ ಇಡ್ತೇನೆ, ಆಯ್ತಾ? ಈ ಸನ್ನಿವೇಶದಲ್ಲಿ ನೀವು ನನ್ ಜೊತೆ ಡಿಸ್ಕಸ್ ಮಾಡಿದ್ರೆ ಒಳ್ಳೇದಾಗತ್ತೆ. ಹಾಗೆ ಜಾನ್ ಅಂತ ಒಬ್ರು 75 ವರ್ಷದ ಒಬ್ಬ ವೃದ್ಧ ಇದ್ದಾರೆ. ಅವರಿಗೆ ಹೈ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಮತ್ತೆ ಹಾರ್ಟ್ ಡಿಸೀಸ್ ಇಂದ ಬಳಲ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಅವರಿಗೆ ಬಹಳಷ್ಟು ಮೆಡಿಸಿನ್ಸ್ ಆಗ್ಲೇ ತಗೋತಾ ಇದ್ದಾರೆ. ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರಿಗೆ ಬ್ಲಾಡರ್ ಪ್ರಾಬ್ಲಮ್ ಅಂದ್ರೆ ಆ ಮೂತ್ರದ ಸಮಸ್ಯೆ ಏನೋ ಕಂಡು ಬರುತ್ತೆ. ಅದರಿಂದಾಗಿ ಅದರ ಸ್ಪೆಷಲಿಸ್ಟ್ ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ ಅವರು. ಈಗ ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ ಹೇಳಿ ಅನ್ಸುತ್ತೆ? ಈಗ ಈ ಪೇಷಂಟ್ ಯೂರಾಲಜಿಸ್ಟ್ ಹತ್ರ ಅವರದ್ದು ಬ್ಲಾಡರ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೋಗ್ತಾರೆ. ನಿಮ್ಮ ಪ್ರಕಾರ ಆ ಡಾಕ್ಟರ್ ಏನ್ ಮಾಡ್ಬೋದು ಅಂತ ಅನ್ಸುತ್ತೆ ಇವರಿಗೆ? ಯಾರಾದ್ರೂ ಹೇಳ್ಬೋದಾ? ಅದರ ರಿಲೇಟೆಡ್ ಟೆಸ್ಟ್ ಆಗ್ತದೆ ಅನ್ಸುತ್ತೆ. ಏನು Okay. ಡಿಪೆಂಡಿಂಗ್ ಆನ್ ಹಿಸ್ ಹ್ಮ್ 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 ಕಿಡ್ನಿ ಇಶ್ಯೂಸ್ ಅದೆಲ್ಲ ಬರುತ್ತೆ ಹ್ಮ್ ಅನ್ಸುತ್ತೆ. ಹ್ಮ್ ಅಂಡ್ ದೆನ್ ಅದ್ರ ರೆಸ್ಪೆಕ್ಟಿವ್ ಮೆಡಿಸಿನ್ ಆಡ್ ಆನ್ ಆಗತ್ತಾ ಅಂತ ಒಂದು ಇದು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಟೆಸ್ಟ್ ಎಲ್ಲ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಡಾಕ್ಟರ್ ಅಂದ್ರೆ, ಮೆಡಿಸಿನ್ ಬರ್ದೇ ಬರೀತಾರೆ. ಹಾಗೆ ನೆಕ್ಸ್ಟ್ ಮೆಡಿಸಿನ್ ಬರೀತಾರೆ ಅವರು. ಸೊ ಮೆಡಿಸಿನ್ ಬರ್ದ್ಬಿಡ್ತಾರೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಅವರಿಗೆ ಕಾನ್ಸ್ಟಿಪೇಷನ್ ಆಗತ್ತೆ. ಇವಾಗ ಈ ಪೇ ಈ ಈ ಈ ಯೂರಿನ್ ಪ್ರಾಬ್ಲಮ್ಗೆ ಅಂತ ಹೇಳಿ ತಗೊಂಡಿರೋ ಕಾರಣ ಅದರಿಂದಾಗಿ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಇವಾಗ ಮುಂದೆ ಮತ್ತೆ ಏನಾಗ್ಬೋದು ಅಂತ ಹೇಳಿ ಅನ್ಸುತ್ತೆ? ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್? ಏನಾಗ್ಬೋದು ಕಾನ್ಸ್ಟಿಪೇಷನ್ ಆಯ್ತು ಇವ್ರಿಗೆ ಅಂತಂದಾಗ? ಅವ್ರು ಫಸ್ಟ್ ಮಾತಾಡ್ಬೋದಾ? ಮೆಡಿಸಿನ್ ತಗೊಂಡಿರೋದಕ್ಕೆ ಆಗ್ತದೆ ಅಂತ ಅನ್ಕೋತಾರೆ. ಹಾ, ಮತ್ತೆ ಇವಾಗ ಅದಕ್ಕೆ ಕಾನ್ಸ್ಟಿಪೇಷನ್ ಅಡ್ರೆಸ್ ಮಾಡ್ಬೇಕಾಗತ್ತೆ, ಮತ್ತೆ ಒನ್ ಮೋರ್ ಮೆಡಿಸಿನ್. ಹೌದೌದು. ಸೊ ಯೂಶುವಲಿ ಹಂಗೆ ಆಗತ್ತೆ. ಕಾನ್ಸ್ಟಿಪೇಷನ್ ಏನಾದ್ರು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಏನಾದ್ರು ಹೇಳ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಮೆಡಿಸಿನ್ ಹಾಕೋಣ ಅಂತ ಹೇಳಿ ಡಾಕ್ಟರ್ ಇನ್ನೊಂದು ಮೆಡಿಸಿನ್ ಹಾಕ್ತಾರೆ. ಸೊ ಇದೇ ರೀತಿಯಿಂದಾಗಿ ಪಾಲಿಫಾರ್ಮಸಿ ಶುರು ಆಗತ್ತೆ. ಸೊ ಅದು ಯಾರೋ ಬೇಕು ಅಂತ ಹೇಳಿ ಮಾಡಿದ್ದಲ್ಲ. ಏನಾಗತ್ತಂದ್ರೆ ಇವಾಗಿನ ಕಾಲದಲ್ಲಿ ಸುಮಾರು ಜನಕ್ಕೆ ಮಲ್ಟಿಪಲ್ ಹೆಲ್ತ್ ಪ್ರಾಬ್ಲಮ್ಸ್ ಇದೆ. ಮಲ್ಟಿಪಲ್ ಹೆಲ್ತ್ ಪ್ರಾಬ್ಲಮ್ಸ್ ಇರೋ ಕಾರಣ ಅದಕ್ಕೆ ಒಂದೊಂದಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಶುಗರ್ ಬಿಪಿಗೆಲ್ಲ ಸಪರೇಟ್ ಮದ್ದು ಕೊಡ್ಲೇಬೇಕಾಗತ್ತೆ. ಹಾಗೆ ಮಾತ್ರೆ ತಗೊಳ್ಳೋ ಹಾಗೆ ಆಗ್ಬಿಡತ್ತೆ. ಅದಾದ್ಮೇಲೆ ಇವಾಗ ಡಿಫ್ರೆಂಟ್ ಡಾಕ್ಟರ್ಸ್ ಹತ್ರ ಹೋಗ್ಬೇಕಾಗತ್ತೆ. ಈ ನಾವು ಮಾತಾಡಿದ ಜಾನ್ ಅವ್ರಿಗೆ ಆ ಶುಗರ್ ಇದೆ, ಬಿಪಿ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಇವಾಗ ಕಿಡ್ನಿ ಯೂರಿನ್ ಪ್ರಾಬ್ಲಮ್ ಶುರು ಆಯ್ತು. ಅದರಿಂದಾಗಿ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕು ಅವರು. ಯೂರಾಲಜಿಸ್ಟ್ ಹತ್ರ ಹೋಗ್ಬೇಕು. ಅದ್ರ ಮೇಲೆ ಫಿಸಿಷಿಯನ್ ಹತ್ರ ಅವ್ರು ಹೋಗಿ ಶುಗರ್ ಬಿಪಿದು ಟ್ರೀಟ್ಮೆಂಟ್ ತಗೋತಾರೆ. ಹಾಗೆ ಎಲ್ರು ಅವ್ರವ್ರದ್ದು ಏನೇನ್ ಕಾಯಿಲೆ ಇದೆ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಹೇಳ್ದಂಗೆನೆ ಏನಾಯ್ತು ಅಂದ್ರೆ, ಸೈಡ್ ಎಫೆಕ್ಟ್ಸ್ ಆಯ್ತು ಒಂದ್ ಮೆಡಿಸಿನ್ ಆಗಿ. ಆ ಸೈಡ್ ಎಫೆಕ್ಟ್ ಟ್ರೀಟ್ ಮಾಡ್ಲಿಕ್ಕೆ ಅಂತ ಹೇಳಿ ಇನ್ನೊಂದು ಮೆಡಿಸಿನ್ ಶುರು ಮಾಡಿದ್ರು. ಇದಕ್ಕೆ ನಾವು ಟೆಕ್ನಿಕಲಿ ಪ್ರಿಸ್ಕ್ರೈಬಿಂಗ್ ಕ್ಯಾಸ್ಕೇಡ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಇಲ್ಲೊಂದು ಚಿತ್ರ ನಿಮ್ಗೆ ತೋರಿಸಿದೀನಿ. ಕ್ಯಾಸ್ಕೇಡ್ ಅಂತ ಹೇಳಿದ್ರೆ ಒಂಥರ ಜಲಪಾತದಿದ್ದಂಗೆ. ಏನಿತ್ತು ಅಂದ್ರೆ, ಅವರಿಗೆ ಒಂದೆರಡು ಕಾಯಿಲೆ ಪ್ರಾಬ್ಲಮ್ ಇತ್ತು, ಅದರಿಂದಾಗಿ ಇನ್ನೊಂದು ಪ್ರಾಬ್ಲಮ್ ಶುರು ಆಯ್ತು. ಇನ್ನೊಂದು ಆ ಮಾತ್ರೆಯಿಂದಾಗಿ ಸೈಡ್ ಎಫೆಕ್ಟ್ ಅನ್ನ ಸರಿಪಡಿಸ್ಲಿಕ್ಕೆ ಅಂತ ಹೇಳಿ ಇನ್ನೊಂದು ಮೆಡಿಸಿನ್ ಹಾಕಿದ್ರು. ಹಾಗೆ ಕೊನೆಗೆ ಏನಾಯ್ತು, ಅವ್ರು ತಗೊಳ್ಬೇಕಾಗಿರೋ ಮಾತ್ರೆ ಎಲ್ಲ ಹೆಚ್ಚಾಗ್ತಾ ಹೋಯ್ತು. ಮತ್ತೆ ಇವಾಗಿನ ಕಾಲದಲ್ಲಿ ಎಲ್ರು ಬರೀ ಮೆಡಿಸಿನ್ ಅಷ್ಟೇ ಅಲ್ಲ, ಡಾಕ್ಟರ್ ಕೊಟ್ಟಿರೋದಲ್ದೇನೆ ಅವ್ರು ಓವರ್ ದ ಕೌಂಟರ್ ಹೋಗ್ಬಿಟ್ಟು ಫಾರ್ಮಸಿಯಿಂದ ಹೋಗ್ಬಿಟ್ಟು ಮಾತ್ರೆ ತಗೊಂಡ್ ಬರ್ತಾರೆ. ಅವ್ರಿಗೇನೋ ಕೆಮ್ಮಿದೆ ಅಂತ ಹೇಳಿ ಮಾತ್ರೆ ತಗೊಂಡ್ ಬರ್ತಾರೆ. ಅವ್ರಾಗೆ ಸೆಲ್ಫ್ ಮೆಡಿಕೇಶನ್ಸ್ ಬಹಳ ಜನ ಮಾಡ್ತಾರೆ. ಅದ್ರ ಜೊತೆಗೆ ಅವರು ವಿಟಮಿನ್ಸ್ ಅದು ಇದು ಅಂತ ಹೇಳಿ ಸಪ್ಲಿಮೆಂಟ್ಸ್ ಅವ್ರಾಗೆ ತಗೊಳ್ತಾರೆ. ಅದ್ರ ಜೊತೆಗೇನೆ ಇವಾಗ ಜನರಿಗೆ ಮೆಡಿಸಿನ್ ಮೇಲೆ ಕೆಲವರಿಗೆ ನಂಬಿಕೆ ಇಲ್ಲದೆ ಇರೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಅವರು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ಗೂ ಹೋಗ್ತಾರೆ. ಮತ್ತೆ ಆಯುರ್ವೇದ, ಹೋಮಿಯೋಪತಿ ಅಂತ ಹೇಳಿ ಬೇರೆ ಎಲ್ಲಾ ಮೆಡಿಸಿನ್ಸ್ ತಗೊಳ್ತಾ ಹೋಗ್ತಾರೆ. ಹಾಗೆ ಏನಾಗುತ್ತೆ ಅಂದ್ರೆ, ಆ ಅವ್ರಿ ಗೊತ್ತಿಲ್ದೇನೆ ಬಹಳಷ್ಟು ಮೆಡಿಸಿನ್ ತಗೊಳ್ಳೋ ಹಾಗೆ ಆಗ್ಬಿಡುತ್ತೆ. ಸೊ ನಾನೀಗ ಪಾಲಿಫಾರ್ಮಸಿ ಬಗ್ಗೆ ಮಾತಾಡಿದೆ. ಸೊ ಇದು ಯಾಕೆ ಅಪಾಯಕಾರಿ ಅಂತ ಹೇಳಿ? ಯಾಕೆ ಅಪಾಯಕಾರಿ ಅಂತ ಹೇಳಿ ಸೊ ಏನಂತಂದ್ರೆ, ಒಂದು ಮೊದಲನೇ ವಿಷಯ ಏನಂತ ಹೇಳಿದ್ರೆ, ಪಾಲಿಫಾರ್ಮಸಿ ಆಲ್ರೆಡಿ ಇದೆ ಅಂದ್ರೆ ಬಹಳಷ್ಟು ಮೆಡಿಸಿನ್ ತಗೋತಿದಾರೆ ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಆಗ್ಲೇನೆ ಅವರಿಗೆ ಬಹಳಷ್ಟು ಸಮಸ್ಯೆಗಳಿದೆ ಅಂತ ಹೇಳಿ. ಮಲ್ಟಿಪಲ್ ಇಲ್ನೆಸ್ ಇರುವಾಗ, ಮಲ್ಟಿಪಲ್ ಕಾಯಿಲೆ ಇರುವಾಗ ಅವ್ರಿಗೆ ಜೀವದ ಮೇಲೆ ರಿಸ್ಕ್ ಹೇಗಿದ್ರು ಜಾಸ್ತಿ ಇದ್ದೇ ಇರುತ್ತೆ, ಯಾರಿಗೆ ಕಾಯಿಲೆ ಇರೋದಿಲ್ಲ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಡ್ವರ್ಸ್ ಡ್ರಗ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸೈಡ್ ಎಫೆಕ್ಟ್ಸ್ ಅಂತ ನಾವೇನ್ ತಿಳ್ಕೊಂಡಿದೀವಿ,
ಅದನ್ನು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಈಗ ಒಂದು ಮಾತ್ರೆ ಯಾರೋ ತಗೊಳ್ತಾ ಇದಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಮಾತ್ರೆ ತಗೊಂಡು ವಾಂತಿ ಆಯ್ತು ಅಂತ ಹೇಳಿದ್ರೆ ನಾವೇನ್ ತಿಳ್ಕೊಬಹುದು ಅಂತ ಹೇಳಿದ್ರೆ ಇದೇ ಮಾತ್ರೆಯಿಂದ ವಾಂತಿ ಆಗಿದೆ ಅಂತ. ಇವಾಗ ಒಬ್ಬ ವೃದ್ಧ 5 ಮಾತ್ರೆ ತಗೋತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಇವಾಗ ವಾಂತಿ ಯಾವ್ದ್ರಿಂದ ಆಯ್ತು ಅಂತ ಹೇಳಿ ನಮ್ಗೆ ತಿಳ್ಕೊಳಕ್ಕೆ ಆಗೋದಿಲ್ಲ, ನಾವು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಮತ್ತೆ ಇದರಿಂದಾಗಿ ಇನ್ನೊಂದು ಏನಂತಂದ್ರೆ ಮಲ್ಟಿಪಲ್ ಡ್ರಗ್ಸ್ ತಗೋತಿರುವಾಗ ಡ್ರಗ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮದ್ದು ಅದೊಂದಷ್ಟೇ ಕೆಲಸ ಮಾಡೋದಿಲ್ಲ, ಅದು ಒಂದೇ ಅಷ್ಟೇ ಕೆಲಸ ಮಾಡ್ತಿರೋದಿಲ್ಲ. ಅದ್ರ ಜೊತೆಗೇನೆ ಆ ಆ ಡ್ರಗ್ಗು ಒಂದ್ ಮೆಡಿಸಿನ್ ಏನಿರುತ್ತೆ ಇನ್ನೊಂದ್ ಮೆಡಿಸಿನ್ ಜೊತೆ ಸೇರಿ ಅದು ಕೂಡ ಕೆಲಸ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಬ್ಲಡ್ ಥಿನ್ನರ್ಸ್ ಅಂತ ಕೊಡ್ತೀವಿ, ಅಂದ್ರೆ ರಕ್ತ ಅದು ಕಟ್ಟಬಾರ್ದು ಅಂತ ಹೇಳಿ, ಹೆಪ್ ಕಟ್ಟಬಾರ್ದು ಅಂತ ಹೇಳಿ ಕೊಡ್ತೀವಿ. ಈಗ ಇನ್ನೊಬ್ರು ಡಾಕ್ಟರ್ ಇನ್ನೊಂದು ರಕ್ತ ಹೆಪ್ ಕಟ್ಟದನ್ನ ತಡಿಲಿಕ್ಕೆ ಅಂತ ಹೇಳಿ ಮಾತ್ರೆ ಹಾಕಿದ್ರೆ ಅದೆರಡು 1+1 ಆಗಿ ಏನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಬಿದ್ದಾಗ ಏನ್ ಬ್ಲೀಡಿಂಗ್ ಆಗುತ್ತೆ ಅದು ತಡೀಲಿಕ್ಕೆ ಆಗೋದಿಲ್ಲ, ಆ ತರ ಆಗ್ಬಹುದು. ಅದು ಡ್ರಗ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಮತ್ತೆ ಡ್ರಗ್ ಫುಡ್ ಇಂಟ್ರಾಕ್ಷನ್ ಕೂಡ ಆಗ್ಬೋದು. ಏನಂತಂದ್ರೆ ಇವಾಗ ಕೆಲವು ಫುಡ್ ಇದೆ, ಎಕ್ಸಾಂಪಲ್ ಗ್ರೇಪ್ ಫ್ರೂಟ್ ಜ್ಯೂಸ್ ಅಂತ ಹೇಳ್ತೀವಿ ಅಥವಾ ಗ್ರೇಪ್ ಜ್ಯೂಸ್ ಏನಿರುತ್ತೆ ಅದರಲ್ಲಿ ಒಂದು ದೇಹದಲ್ಲಿ ಒಂದು ಎನ್ಸೈಮ್ ಇರುತ್ತೆ, ಒಂದು ರಸಾಯನ ಇರುತ್ತೆ, ಅದು ನಮ್ಮ ಆ ಮೆಡಿಸಿನ್ ಏನಿರುತ್ತೆ ದೇಹದಲ್ಲಿ ಇರುತ್ತೆ ಅದನ್ನ ಹೊರಗೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ ರಸಾಯನವನ್ನ ಬ್ಲಾಕ್ ಮಾಡುತ್ತೆ, ಅದನ್ನ ತಡೆಯುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ದೇಹದ ಒಳಗಡೆ ಮೆಡಿಸಿನ್ ಶೇಖರಣೆ ಜಾಸ್ತಿ ಆಗುತ್ತೆ ಮತ್ತೆ ಅದರಿಂದಾಗಿ ಟಾಕ್ಸಿಸಿಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೂ ಕೂಡ ಆಗ್ಬೋದು. ಅದಲ್ದೇನೆ ಇನ್ನೊಂದೇನಂದ್ರೆ ಡ್ರಗ್ ಡಿಸೀಸ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಕೆಲವು ಸತಿ ಡಾಕ್ಟ್ರು ಮಲ್ಟಿಪಲ್ ಡಾಕ್ಟರ್ಸ್ ನೋಡ್ತಿರುವಾಗ ಏನಾಗುತ್ತೆ, ಇವಾಗ ಒಬ್ಬ ಪೇಷಂಟಿಗೆ ಅಸ್ತಮಾ ಇದೆ ಅಂತ ಹೇಳಿ ಅನ್ಕೊಳ್ಳಿ, ಅವರು ಇನ್ನೊಂದು ಯಾರೋ ಡಾಕ್ಟರ್ ಹತ್ರ ಹೋಗ್ತಾರೆ, ನನ್ಗೆ ಕೈ ನಡುತ್ತಿದೆ ಅಂತ ಹೇಳ್ತಾರೆ, ಅಥವಾ ಹಾರ್ಟಿನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವರಿಗೆ ಬೀಟಾ ಬ್ಲಾಕರ್ಸ್ ಅಂತ ಮೆಡಿಸಿನ್ ಕೊಡ್ತಾರೆ. ಆ ಮೆಡಿಸಿನ್ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಅಸ್ತಮಾ ಕಾಯಿಲೆ ಇದ್ರೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಮೆಡಿಸಿನ್ ಅದಾಗೆ ಅದು ಇಂಡಿವಿಜುವಲ್ ಆಗಿ ಕೆಲಸ ಮಾಡೋದಿಲ್ಲ, ಆ ಇಂಡಿವಿಜುವಲ್ ಆಗಿ ಕೆಲಸ ಮಾಡೋದಿಲ್ಲ. ಅದ್ರದ್ದು ಬಾಡಿ ಮೇಲೆ ಎಫೆಕ್ಟ್ ಬೇರೆ ಇರಬಹುದು, ಮತ್ತೆ ಅದು ಅದ್ರ ಜೊತೆಗೇನೆ ಆಕ್ಟ್ ಮಾಡಿ ಬೇರೆ ಕಾನ್ಸಿಕ್ವೆನ್ಸಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಏನಂತಂದ್ರೆ ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಈ ತರ ಕಾಂಪ್ಲಿಕೇಶನ್ಸ್ ಮತ್ತೆ ಡ್ರಗ್ ಇಂಟ್ರಾಕ್ಷನ್ಸ್ ಇಂದಾಗಿ ಪ್ರಿಸ್ಕ್ರೈಬಿಂಗ್ ಕ್ಯಾಸ್ಕೇಡ್ ಅಂತ ನಾನು ಏನ್ ಹೇಳ್ದೆ, ಒಂದು ಮಾತ್ರೆ ಅಡ್ಡ ಪರಿಣಾಮ ತಡಿಲಿಕ್ಕೆ ಅಂತ ಹೇಳಿ ಇನ್ನೊಂದು ಮಾತ್ರೆ ಶುರು ಆಗುತ್ತೆ. ಆಮೇಲೆ ವೃದ್ಧರಿಗೆ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರ ದೇಹ ಏನಿರುತ್ತೆ ಅವ್ರು ಚಿಕ್ಕವರಿದ್ದಾಗ ಹೇಗಿರುತ್ತೆ ಆ ರೀತಿ ಇರೋದಿಲ್ಲ. ವೃದ್ಧ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಲಿವರ್ ಮತ್ತೆ ಕಿಡ್ನಿ ಏನಿದೆ ಅದು ಇಂಪಾರ್ಟೆಂಟ್ ಆರ್ಗನ್ಸ್, ಅಂಗಗಳು, ನಮ್ಮ ದೇಹದ ಮೆಡಿಸಿನ್ ನ ಹೊರಗೆ ಹಾಕ್ಲಿಕ್ಕೆ ಮತ್ತೆ ಅದನ್ನ ಪ್ರೋಸೆಸ್ ಮಾಡ್ಲಿಕ್ಕೆ ಬೇಕಾಗುವಂತ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ಸ್. ಅದು ಮುಂಚಿನಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರೋದಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಮುಂಚೆ ಎಷ್ಟು ಚಿಕ್ಕವರಿದ್ದಾಗ 500 mg ಪ್ಯಾರಾಸಿಟಮಾಲ್ ಬೇಕಾಗ್ತಿದ್ದು ಮೇ ಬಿ 350 mg ಸಾಕಾಗ್ಬೋದು ವಯಸ್ಸಾದ್ಮೇಲೆ, ಯಾಕೆಂದ್ರೆ ಬಾಡಿಗಷ್ಟು ಪ್ರೋಸೆಸ್ ಮಾಡೋ ಕ್ಷಮತೆ ಇರೋದಿಲ್ಲ. ಅದಾದ್ಮೇಲೆ ವೃದ್ಧರಿಗೆ ಹೆಚ್ಚಾಗಿ ಬಾಡಿ ಫ್ಯಾಟ್ ಏನಿರುತ್ತೆ ಅದು ಕಮ್ಮಿ ಇರುತ್ತೆ, ಕೊಬ್ಬಿನಾಂಶ ಕಮ್ಮಿ ಇರುತ್ತೆ, ವಾಟರ್ ಕಂಟೆಂಟ್ ಕೂಡ ದೇಹದಲ್ಲಿ ತುಂಬಾ ಕಮ್ಮಿ ಇರುತ್ತೆ. ಅದರಿಂದಾಗಿ ಏನಾಗುತ್ತೆ ಮತ್ತೆ ಮೆಡಿಸಿನ್ ನಮ್ಮ ಬಾಡಿಯಲ್ಲಿ ಹೇಗೆ ವರ್ಕ್ ಆಗತ್ತೆ ಅದು ಕೂಡ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ತುಂಬಾ ನಾವು ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇನ್ಕ್ರೀಸ್ ರಿಸ್ಕ್ ಆಫ್ ಹಿಪ್ ಫ್ರಾಕ್ಚರ್ಸ್ ಅಂತಾನು ನಾವು ಲಿಟ್ರೇಚರ್ ಅಲ್ಲಿ ನೋಡಿದೀವಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ಮೆಡಿಸಿನ್ಸ್ ತಗೊಳ್ತಿರೋ ವೃದ್ಧರಿಗೆ ಆಲ್ಮೋಸ್ಟ್ 2 times ಹೈಯರ್ ರಿಸ್ಕ್ ಆಫ್ ಫಾಲ್ಸ್ ಇರುತ್ತೆ, ಬಿದ್ದು ಹೋಗೋ ಸಾಧ್ಯತೆ ಇರುತ್ತೆ. ಬಿದ್ದು ಹೋಗಿ ಮತ್ತೆ ಅವರು ವಯಸ್ಸಾದಾಗ ಮೂಳೆ ಕೂಡ ಅಷ್ಟು ಗಟ್ಟಿ ಇಲ್ದೇ ಇರೋ ಕಾರಣ ಹಿಪ್ ಫ್ರಾಕ್ಚರ್ಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಮತ್ತೆ ಅದ್ರ ಮೇಲೆ ಇವಾಗ ಆವಾಗ ಮಾತಾಡಿದಂಗೆನೆ ಓವರ್ ದ ಕೌಂಟರ್ ಡ್ರಗ್ಸ್ ಮತ್ತೆ ಕಾಂಪ್ಲಿಮೆಂಟರಿ ಆಲ್ಟರ್ನೇಟಿವ್ ಸಿಸ್ಟಮ್ ಮೆಡಿಸಿನ್ಸ್ ತಗೊಳ್ತಿರುವಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅಷ್ಟೊಂದು ತಿಳುವಳಿಕೆ ಇಲ್ಲ. ಅದು ಹೇಗೆ ನಾವು ತಗೊಳ್ತಿರೋ ಮೆಡಿಸಿನ್ಸ್ ಜೊತೆ ಆಕ್ಟ್ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲದೆ ಇರೋ ಕಾರಣ ಮತ್ತೆ ಇನ್ನೂ ಡೇಂಜರಸ್ ಸಿಚುವೇಶನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇವಾಗ ನಾವು ಯಾಕೆ ಡೇಂಜರಸ್ ಅಂತ ಹೇಳಿ ತಿಳ್ಕೊಂಡ್ವಿ, ಇವಾಗ ಪೊಟೆನ್ಶಿಯಲ್ ಹಾರ್ಮ್ಫುಲ್ ಕಾನ್ಸಿಕ್ವೆನ್ಸಸ್ ಏನೇನ್ ಆಗ್ಬೋದು ಅಂತ ಹೇಳಿ ನಾನು ಆಗ ಹೇಳ್ದಾಗೇನೆ ಪಾಲಿಫಾರ್ಮಸಿಯಿಂದಾಗಿ ಆಲ್ಮೋಸ್ಟ್ ಡಬಲ್ ದ ರಿಸ್ಕ್ ಆಫ್ ಫಾಲ್ಸ್ ಇರುತ್ತೆ ವಯಸ್ಸಾದವರಲ್ಲಿ. ಮತ್ತೆ ಅದ್ರ ಜೊತೆಗೇನೆ ಕನ್ಫ್ಯೂಷನ್, ಮೆಮರಿ ಪ್ರಾಬ್ಲಮ್ಸ್, ವರ್ಸನಿಂಗ್ ಕಾಗ್ನೇಷನ್, ಮರುವಾಗೋದು, ನೆನ್ಪಿರಲ್ಲ ಅಂತ ಹೇಳಿ ಅನ್ಸೋದು, ಮುಂಚಿನಷ್ಟು ಚುರುಕಿಲ್ಲ ಅಂತ ಹೇಳಿ ಅನ್ಸೋದು ಸಾಧ್ಯತೆ ಇರುತ್ತೆ. ಇದಕ್ಕೆ ಕಾರಣ ಏನಿರ್ಬೋದು,
ಎಕ್ಸೆಸಿವ್ ಡ್ರೌಸಿನೆಸ್ ಮತ್ತೆ ರೆಡ್ಯೂಸ್ಡ್ ಅಲರ್ಟ್ನೆಸ್. ತುಂಬಾ ಮಾತ್ರೆ ತಗೊಳ್ತಿರುವಾಗ ತುಂಬಾ ಅಮಲ್ ಆದಂಗ ಆಗೋದು, ಮಲ್ಕೋಬೇಕು ಅಂತ ಹೇಳಿ ಅನ್ಸುದು, ನಿದ್ದೆ ಜಾಸ್ತಿ ಬಂದಂಗ ಆಗೋದು, ಆ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಮಲ್ಟಿಪಲ್ ಡ್ರಗ್ಸ್ ಅದು ಅದ್ರ ಜೊತೆಗೆ ಆಕ್ಟ್ ಮಾಡ್ಕೊಂಡು ಆತರ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅಂದ್ರೆ ಕಾನ್ಸ್ಟಿಪೇಷನ್ ಆಗ್ಬೋದು, ಸಂಡಾಸ್ ಮಾಡ್ಲಿಕ್ಕೆ ಕಷ್ಟ ಆಗೋದು, ಅಥವಾ ಆ ಜಾಸ್ತಿ ತೀವ್ರವಾಗಿ ಹೋಗೋದು, ಡಯೇರಿಯಾ ಆಗ್ಬೋದು, ಇಲ್ಲಾಂದ್ರೆ ವಾಂತಿ ಬರೋಂಗ್ ಆಗೋದು, ಊಟ ಸೇರೋದಿಲ್ಲ, ಈ ತರ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ಜಾಸ್ತಿ ಮೆಡಿಸಿನ್ಸ್ ತಗೊಳ್ತಿರೋ ಕಾರಣ ಎಗೈನ್ ರಿಸ್ಕ್ ಆಫ್ ಹಾಸ್ಪಿಟಲ್ ಅಂಡ್ ಎಮರ್ಜೆನ್ಸಿ ಅಡ್ಮಿಷನ್ಸ್ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಡಾಕ್ಟರ್ಗುನು ಪ್ರೆಡಿಕ್ಟ್ ಮಾಡಕ್ ಕಷ್ಟ ಆಗತ್ತೆ, ಇಷ್ಟೊಂದು ಮಾತ್ರೆಗಳು ತಗೋತಿರೋ ಕಾರಣ ಅನ್ಎಕ್ಸ್ಪೆಕ್ಟೆಡ್ ಸೈಡ್ ಎಫೆಕ್ಟ್ಸ್ ಆಗ್ಬಹುದು, ಮತ್ತೆ ಡ್ರಗ್ ಇಂಟ್ರಾಕ್ಷನ್ಸ್ ಆಗ ಮಾತಾಡಿದಂಗ ಆಗ್ಬಹುದು. ಎಲ್ರ ಜೊತೆ ಇದಕ್ಕಿಂತ ಮೇ ಬಿ ಸ್ವಲ್ಪ ಕಮ್ಮಿ ರಿಸ್ಕಿ ಥಿಂಗ್ ಬಟ್ ಜಾಸ್ತಿ ಮಾತ್ರೆ ತಗೊಳ್ತಿರೋ ಹಂಗೆ ನಿಮ್ಗೆ ನಿಮ್ಮ ಹೆಲ್ತ್ ಕೇರ್ಗೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಅದು ಜಾಸ್ತಿ ಆಗುತ್ತೆ. ಮಾತ್ರೆ ತಗೊಳ್ಳಿಕ್ಕೆ ಹೆಚ್ಚು ಖರ್ಚು ಮಾಡ್ಬೇಕು. ಅದ್ರ ಜೊತೆಗೆ ನಿಮ್ಗೂ ಕಾಂಪ್ಲೆಕ್ಸಿಟಿ ಆಗುತ್ತೆ. ಬೆಳಿಗ್ಗೆ ಒಂದ್ ಮಾತ್ರೆ ತಗೋಬೇಕು, ಮಧ್ಯಾಹ್ನ ಒಂದ್ ತಗೋಬೇಕು, ರಾತ್ರಿ ಒಂದ್ ತಗೋಬೇಕು, ಇದು ಅರ್ಧ ತಗೋಬೇಕಾ, ಊಟ ಆದ್ಮೇಲೆ ತಗೋಬೇಕಾ, ಎಷ್ಟೊಂದ್ ವಿಷಯಗಳಿರುತ್ತೆ ನಿಮ್ ತಲೆಯಲ್ಲಿ ಇಟ್ಕೊಳಕ್ಕೆ. ಅದು ನಿಮ್ಗೆ ಬರ್ಡನ್ ಅಂತ ಹೇಳಿ ಕೂಡ ಅನ್ನಿಸ್ಬೋದು ಪೇಷಂಟ್ಸ್ ಗೆ. ಹಾಗೆ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ನಾನು ಇನ್ನೊಂದು ಸಿನಾರಿಯೋ ನಿಮ್ ಜೊತೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ನಿಮ್ಮ ಇನ್ಪುಟ್ಸ್ ನಾನು ಬಯಸ್ತೇನೆ. ಈಗ ಮಿಸಸ್ ಲಕ್ಷ್ಮಿ ಅಂತ ಒಬ್ರು ಇದ್ದಾರೆ. ಅವರು ಬೆಳಿಗ್ಗೆ ಹೊತ್ತು ಬ್ಲಡ್ ಪ್ರೆಷರ್ಗೆ ಒಂದ್ ಮಾತ್ರೆ ತಗೊಳ್ತಾ ಇದ್ದಾರೆ. ಇವತ್ತೇನಾಯ್ತು ಅಂತ ಹೇಳಿದ್ರೆ, ಬೆಳಿಗ್ಗೆ ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಅವರು ಮಾತ್ರೆ ತಗೊಳ್ಳೋದನ್ನ ಮರ್ತ್ಬಿಟ್ರು. ಆಮೇಲೆ ರಾತ್ರಿ ಹೊತ್ತು ವಾಪಸ್ ಬರ್ತಾರೆ ಮನೆಗೆ ವಾಪಸ್ ಬಂದಾಗ ಅವರಿಗೆ ನೆನಪಾಗತ್ತೆ, ಆ ನಾನ್ ಮಾತ್ರೆನ ತಗೊಂಡಿಲ್ಲ ಅಂತ ಹೇಳಿ. ಹಾಗಾದ್ರೆ ಅವು ಲಕ್ಷ್ಮಿ ಅವರು ಏನ್ ಮಾಡ್ಬೇಕು ಅಂತ ಹೇಳಿ ಅನ್ಸುತ್ತೆ? ಆಡಿಯನ್ಸ್ ಅಲ್ಲಿ ಯಾರಾದ್ರೂ ಹೇಳ್ಬೋದಾ? ಬೆಳಗ್ಗೆ ತಗೊಂಡಿಲ್ಲ ಅಂದ್ರೆ ಸಾಯಂಕಾಲ ತಗೋಬಹುದು ಡಾಕ್ಟ್ರೆ. ಸಾಯಂಕಾಲ ತಗೋಬಹುದು ಅಂತ ಹೇಳ್ತೀರಾ? ಹೌದು, ಓಕೆ. ಯಾಕಂದ್ರೆ 24 ಅವರ್ಸ್ ಹಾ. ಸ್ಪ್ಯಾನ್, ಸೊ ಹಾ, 12 ಅವರ್ಸ್ ಹಾ. ಆದ್ಮೇಲೆ ತಗೋಬಹುದು ಅಂತ ನಾನು ಅನಿಸಿಕೆ. ತಪ್ಪೇನಿಲ್ಲ. ಓಕೆ ನೆಕ್ಸ್ಟ್ ಓಕೆ ಆಪ್ಷನ್ ಥ್ಯಾಂಕ್ ಅಂದ್ರೆ ಯು ನೆಕ್ಸ್ಟ್ ಆಪ್ಷನ್ ಅಂದ್ರೆ ಬಿಟ್ಟೇ ಬಿಡ್ಬೇಕು. ಓಕೆ ಓಕೆ. ಸೊ ಸರ್ ಒಂದು ಐಡಿಯಾ ಕೊಟ್ರು, ಏನಂತಂದ್ರೆ ಅವರು ರಾತ್ರಿ ಹೊತ್ತು ತಗೊಳ್ಳಿ ಅಂತ ಹೇಳಿ. ಈಗ 3 ಆಪ್ಷನ್ ಇದೆ ಲಕ್ಷ್ಮಿ ಅವರಿಗೆ. ನಾಳೆ ಡಬಲ್ ಡೋಸ್ ತಗೋಬಹುದು. ಆ ಯಾಕೆ ಅಂತಂದ್ರೆ ಅವ್ರು ಬೆಳಗ್ಗೆ ಬಿಟ್ಟು ಹೋಗಿತ್ತಲ್ಲ, ಸೊ ನಾನು ನೆಕ್ಸ್ಟ್ 2 ತಗೋತೀನಿ ಅಂತ ಹೇಳಿ. ಇನ್ನೊಂದು ಸರ್ ಹೇಳ್ದಂಗೆನೆ ಮೆಡಿಸಿನ್ ನೈಟ್ ಅಲ್ಲಿ ಒಂದ್ ತಗೊಂಡ್ಬಿಡ್ಬೋದು. ಇನ್ನೊಂದು ಥರ್ಡ್ ಆಪ್ಷನ್ ಇದೆ, ನಾಳೆ ಆಸ್ ಯೂಶುವಲ್ ತಗೊಳ್ಳೋದು, ಒಂದಿನ ಮಿಸ್ ಆಗಿದ್ದು ಬಿಟ್ಬಿಡೋದು. ಯಾವ್ದಿದ್ರಲ್ಲಿ ಬೆಟರ್ ಆಪ್ಷನ್ ಅಂತ ಹೇಳಿ ಅನ್ಸುತ್ತೆ? ಒಂದಿನ ಬಿಟ್ಬಿಡೋದು ವಾಸಿ, ಬಟ್ ಡಬಲ್ ಡೋಸ್ ಮಾತ್ರ ತಗೊಳ್ಳೇಬಾರದು. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಸರ್. ಸೊ ಇವಾಗ ನಾನು ಡಬಲ್ ಡೋಸ್ ಹೌದು ತಗೋಬಾರ್ದು. ಯಾಕೆಂತಂದ್ರೆ ಡಬಲ್ ಡೋಸ್ ಮಾಡಿದಾಗ ಏನಾಗುತ್ತೆ, ಇವಾಗ ಬಿಪಿಗೆ ಅವ್ರು ಎಸ್ಪೆಷಲಿ ಮಾತ್ರ ತಗೋತಿರೋದು. ಡಬಲ್ ಡೋಸ್ ಮಾಡಿದಾಗ ಅವರಿಗೆ ಲೋ ಬಿಪಿ ಆಗೋ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಆಪ್ಷನ್ ಇರೋದು ನೈಟ್ ಅಲ್ಲಿ ತಗೊಳ್ಳೋದು. ಆದ್ರೆ ನೈಟ್ ಅಲ್ಲಿ ನಾವು ಯೂಶುವಲಿ ಅವಾಯ್ಡ್ ಮಾಡ್ತೀವಿ, ಯಾಕೆಂದ್ರೆ ಅವರು ವೃದ್ಧರು. ನೈಟ್ ಅಲ್ಲಿ ಅವರು ಮೆಡಿಸಿನ್ ತಗೊಂಡಾಗ ಲೋ ಬಿಪಿ ಆಗಿ ಮತ್ತೆ ಬಿದ್ದು ಮತ್ತೆ ಇನ್ನೊಂದು ಅನಾಹುತ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ಅವ್ರು ಒಂದಿನ ಅಷ್ಟೇ ಮಿಸ್ ಆಗಿದೆ ಮೆಡಿಸಿನ್, ಇಲ್ಲಿ ಬೆಸ್ಟ್ ಆಪ್ಷನ್ ಇರೋದು ಅವ್ರಿಗೆ ನಾಳೆ ಆಸ್ ಯೂಶುವಲ್ ಮಾತ್ರ ತಗೊಳ್ಳೋದು. ಅವತ್ತಿನ ದಿನ ಮಿಸ್ ಆಯ್ತು ಅಂತ ಹೇಳಿ ಅನ್ಕೊಳ್ಳೋದು. ಬಟ್ ಇವಾಗ ಪ್ರಶ್ನೆ ಬರುತ್ತೆ, ಅವ್ರು ಇದನ್ನ ತಡಿಬೋದಿತ್ತಾ ಅಂತ ಹೇಳಿ, ಅವತ್ತಿನ ದಿನ ಮರಿದೇ ಇರೋ ಹಂಗೆ ಏನಾದ್ರು ಮಾಡ್ಬೋದಿತ್ತಾ ಅಂತ ಹೇಳಿ. ಯಾವ ರೀತಿ ಅವ್ರು ಮರಿದೇ ಇರೋ ಹಂಗೆ ನೋಡ್ಕೋಬಹುದಿತ್ತು? ಏನು ಅಡ್ವೈಸ್ ಕೊಡ್ಬೋದು? ಲಕ್ಷ್ಮಿ ಅವ್ರು ನಾಳೆ ನಮ್ಮ ಹತ್ರ ಬಂದ್ರು ಅಂತಂದ್ರೆ, ಮಾತ್ರ ಮರ್ತೋಯ್ತು ಅಂತ ಹೇಳಿದ್ರೆ ಏನ್ ಹೇಳ್ಬೋದು? ವೆರೆವರ್ ದೇ ಗೋ ದೇ ಶುಡ್ ಕ್ಯಾರಿ ದಟ್ ಮೆಡಿಸನ್. ಮೆಡಿಸಿನ್ ಒಂದ್ ಕ್ಯಾರಿ ಮಾಡ. ಹೌದು, and they should make it a habit. After my breakfast I should go for a medicine. ಇದು ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಇರ್ಬೇಕು ಮೈಂಡ್ ಅಲ್ಲಿ. ಅದು ಹೆಂಗಂದ್ರೆ ರಿದಮಿಕ್ ಆಕ್ಟಿವಿಟಿ ಅಂತೀವಲ್ಲ, ರಿದಮಿಕ್ ಆಗಿರ್ಬೇಕು. ಎಸ್, ವೆರಿ ಗುಡ್ ಸರ್, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸೊ ಮುಂದಿನ ಸ್ಲೈಡ್ ಅಲ್ಲಿ ನಾನು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹೌ ಟು ಯೂಸ್ ಮೆಡಿಸಿನ್ಸ್ ಕರೆಕ್ಟ್ಲಿ ಅಂತ ಹೇಳಿ, ಔಷಧಿಗಳನ್ನು ಸರಿಯಾಗಿ ಹೇಗೆ ತೆಗೆದುಕೊಳ್ಳುವುದು ಅಂತ ಹೇಳಿ. ಮೊದಲನೇದಾಗಿ ಏನು ಎಲ್ರು ಇದ್ ಮಾಡ್ಬೇಕು ಅಂದ್ರೆ, ಟೇಕ್ ಎಕ್ಸಾಕ್ಟ್ಲಿ ಆಸ್ ಪ್ರಿಸ್ಕ್ರೈಬ್ಡ್. ಮೆಡಿಸಿನ್ಸ್ ಹೇಗೆ ಕೊಟ್ಟಿದ್ದಾರೆ ಹಾಗೇನೆ ತಗೋಬೇಕು. ಡಾಕ್ಟ್ರು ಅದನ್ನ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ, ಯಾಕೆ ಈ ಮೆಡಿಸಿನ್ಸ್ ಕೊಡ್ತಾ ಇದೀವಿ, ಯಾವ ಟೈಮಿಗೆ ಕೊಡ್ತಾ ಇದೀವಿ ಅಂತ ಹೇಳಿ. ಹೆಚ್ಚಾಗಿ ಕೊಲೆಸ್ಟ್ರಾಲ್ ಮಾತ್ರ ರಾತ್ರಿನೇ ಕೊಟ್ಟಿರ್ತೀವಿ, ಯಾಕೆಂದ್ರೆ ಕೊಲೆಸ್ಟ್ರಾಲ್ ಸೆಕ್ರಿಷನ್ ಬಾಡಿಯಲ್ಲಿ ಆಗೋದು ಸಂಜೆನೆ ಆಗೋದು. ಹಾಗೆ ಅದನ್ನ ನೀವು ನೈಟ್ ಟೈಮ್ ಅಲ್ಲೇ ತಗೋಬೇಕು, ಬೆಳಿಗ್ಗೆ ತಗೊಂಡ್ರೆ ಉಪಯೋಗನೇ ಇಲ್ಲ. ಹಾಗೆ ಆ ಕಾರಣದಿಂದಾಗಿ ಅದನ್ನ ಯಾವಾಗ ಹೇಳಿದಾರೆ ಅವಾಗ್ಲೇ ತಗೋಬೇಕು. ಕೆಲವ್ದು ಖಾಲಿ ಹೊಟ್ಟೆಲ್ ತಗೊಳಕ್ ಹೇಳಿರ್ತಾರೆ, ಖಾಲಿ ಹೊಟ್ಟೆಲ್ಲೇ ತಗೋಬೇಕು. ಕೆಲವ್ದು ಬೆಳಿಗ್ಗೆ ಹೇಳಿರ್ತಾರೆ, ಬೆಳಿಗ್ಗೆನೆ ತಗೋಬೇಕು. ಅದನ್ನ ನೀವು ವ್ಯತ್ಯಾಸ ಮಾಡಕ್ ಹೋಗ್ಬೇಡಿ. ಮತ್ತೆ ಡೋಸ್ ಅಡ್ಜಸ್ಟ್ಮೆಂಟ್ ಯಾವತ್ತೂ ಮಾಡ್ಬಾರ್ದು.
ಸೆಕೆಂಡ್ ಒನ್ನು ಇವಾಗ ಆ, ಆ, ಕೌಜಲ್ಗಿ ಸರ್ ಹೇಳ್ದಾಗೇನೆ ಡೈಲಿ ರೊಟೀನ್ಗೆ ಲಿಂಕ್ ಮಾಡೋದು. ಅದು ತುಂಬಾ ಒಂದು ಮೆಮರಿ ಏಡ್ ತರ ನಮ್ಗೆ. ಈಗ ಉದಾಹರಣೆಗೆ ಥೈರಾಯ್ಡ್ ಮೆಡಿಸಿನ್ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಲ್ ತಗೋಬೇಕು ಅಂತ ಹೇಳ್ತೀವಿ. ಅದನ್ನ ಏನ್ ಮಾಡಬಹುದು, ಬ್ರಷ್ ಮಾಡುವಾಗ ಅದೇ ಕ್ಯಾಬಿನೆಟ್ ಅಲ್ಲೇ ಥೈರಾಯ್ಡ್ ಮೆಡಿಸಿನ್ ಇಡ್ಬೋದು. ಬ್ರಷ್ ಮಾಡಿದ ತಕ್ಷಣ ಕೂಡ್ಲೇನೆ ಆ ಮಾತ್ರೆ ನುಂಗ್ ಬಿಡ್ಬೋದು. ಇನ್ನೊಂದು, ಬೆಳಗ್ಗೆ ಹೊತ್ತು BP ಮಾತ್ರೆ ಏನಾರು ಇದ್ರೆ ಬ್ರೇಕ್ಫಾಸ್ಟ್ ಆದ ತಕ್ಷಣ ತಗೊಳ್ಳೋದು. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಅದೊಂಥರ ಹ್ಯಾಬಿಟ್ ಆಗೋಗುತ್ತೆ, ಕೂಡ್ಲೆ ನೆನಪಾಗುತ್ತೆ. ಬ್ರಷ್ ಮಾಡಿದ ತಕ್ಷಣ ನಾನು ಥೈರಾಯ್ಡ್ ಮೆಡಿಸಿನ್ ತಗೋಬೇಕು ಅಂತ ಹೇಳಿ ನೆನಪಾಗುತ್ತೆ. ನೆಕ್ಸ್ಟ್, ಟೈಮಿಂಗ್ ಅಂಡ್ ಫುಡ್ ರೂಲ್ಸ್ ತುಂಬಾ ಇಂಪಾರ್ಟೆಂಟ್. ರಾತ್ರಿ ಇವಾಗ ಕೆಲವು ಮೆಡಿಸಿನ್ಸ್ ಅಲ್ಲಿ ರಾತ್ರಿ ನಿದ್ದೆ ಬರೋ ಚಾನ್ಸ್ ಇರುತ್ತೆ. ಅಂತದ್ರಲ್ಲಿ ರಾತ್ರಿ ಸ್ವಲ್ಪ ಬೇಗನೆ ತಗೊಂಡ್ರೆ ಒಳ್ಳೇದು, ಯಾಕಂದ್ರೆ ನಿದ್ದೆ ಜಾಸ್ತಿ ಬರೋ ಮಾತ್ರೆ ಆದ್ರೆ ಸಂಜೆ ಹೊತ್ತು ಆಮೇಲೆ ಕಷ್ಟ ಆಗ್ಬೋದು. ಮತ್ತೆ ಆಲ್ಕೋಹಾಲ್, ಟೊಬ್ಯಾಕೋ ಎಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಮತ್ತೆ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಏನಂತಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ವೃದ್ಧರಲ್ಲಿ ಏನು ಅಂತ ಹೇಳಿದ್ರೆ, ವೃದ್ಧರಲ್ಲಿ ಆ ವಾಟರ್ ವಾಲ್ಯೂಮ್ ದೇಹದಲ್ಲಿ ಇರೋದು ತುಂಬಾ ಕಮ್ಮಿ ಇರುತ್ತೆ. ಹಾಗೆ ನೀವು ಜಾಸ್ತಿ ನೀರು ಕುಡಿಬೇಕಾಗತ್ತೆ. ಕೆಲವು ಮಾತ್ರೆಯಲ್ಲಿ ಡಿಹೈಡ್ರೇಷನ್ ಅಂತ ಏನ್ ಹೇಳ್ತೀವಿ ಅದ್ರದ್ದು ರಿಸ್ಕ್ ಜಾಸ್ತಿ ಇರುತ್ತೆ. ಆಗಿರೋ ಕಾರಣ ನೀರು ಚೆನ್ನಾಗಿ ಕುಡಿಬೇಕು ಯಾವ್ದೇ ಮೆಡಿಸಿನ್ಸ್ ತಗೊಳ್ತಿರೋ. ಮತ್ತೆ ಮೆಡಿಸಿನ್ಸ್ ಒರಿಜಿನಲ್ ಪ್ಯಾಕೇಜಿಂಗ್ ಅಲ್ಲಿ ಆದಷ್ಟು ಇಡಿ, ಅಥವಾ ಅದನ್ನ ಒಂದು ಲೇಬಲ್ಡ್ ಪಿಲ್ ಬಾಕ್ಸ್ ಅಂತ ಹೇಳ್ತೀವಿ. ಅದು ನಿಮ್ಗೆ ಇವಾಗ ಅಮೆಝಾನ್ಗೂ ಅಲ್ಲೆಲ್ಲ ಹುಡುಕಿದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಈವನ್ ಫಾರ್ಮಸಿಯಲ್ಲೂ ಕೇಳ್ಬೋದು. ಅವತ್ತಿಂದು ಮಂಡೇ ಸ್ಯಾಟರ್ಡೆ ಇಲ್ಲಿ ಚಿತ್ರ ತೋರಿಸಿರೋ ಹಾಗೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅಂತ ಹೇಳಿ ಡೇಸ್ಗೆ ಯಾವ್ದಾದ್ ಮಾತ್ರೆಗಳಿದೆ ಅದನ್ನ ಡಬ್ಬಿಯಲ್ಲಿ ಹಾಕಿಡ್ಬೋದು ನಿಮ್ಗೆ ನೆನ್ಪಿಟ್ಕೊಳ್ಲಿಕ್ಕೆ ಅಂತ ಹೇಳಿ. ಮತ್ತೆ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡ್ಕೊಳ್ಳಿ ಮೆಡಿಸಿನ್ ತಗೊಳ್ತಿರುವಾಗ. ಹಳೆ ಮೆಡಿಸಿನ್ ಯಾವ್ದೋ ಒಂದು ತಗೊಳ್ತಿರುವಾಗ ನೋಡ್ದೆ ತಗೊಳ್ಳೋದು ಸರಿ ಆಗೋದಿಲ್ಲ. ಮತ್ತೆ ಅವಾಗ ಹೇಳ್ದಂಗೆನೆ ಡೋಸ್ ಮಿಸ್ ಆಯ್ತು ಅಂತ ಹೇಳಿದ್ರೆ ಪರವಾಗಿಲ್ಲ, ಅವತ್ತಿನ ದಿನ ಬಿಟ್ಬಿಡಿ ಮಾತ್ರೆನ. ನಾಳೆ ನಾರ್ಮಲ್ ಆಗಿ ತಗೊಳ್ಳಿ. ಡಬಲ್ ಡೋಸ್ ಯಾವತ್ತು ಮಾಡಕ್ ಹೋಗ್ಬೇಡಿ. ಮತ್ತೆ 2 ದಿನಕ್ಕಿಂತ ಜಾಸ್ತಿ ಮಿಸ್ ಆಯ್ತು ಅಂತ ಹೇಳಿದ್ರೆ ನೀವು ಬೆಟರ್ ಡಾಕ್ಟರ್ ಹತ್ರ ಮತ್ತೆ ಹೋಗ್ಬಿಟ್ಟು ಮಾತಾಡೋದು ಒಳ್ಳೇದು. ಅಂತ ಕೇಳಿದ್ರೆ ಕೆಲವು ಮೆಡಿಸಿನ್ಸ್ ಏನಿರುತ್ತೆ ಅದು ನೀವು 2 ದಿನಕ್ಕಿಂತ ಜಾಸ್ತಿ ಬಿಟ್ಟಾಗ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಕೆಲವು ಮೆಡಿಸಿನ್ಸ್ ಡೋಸು ಗ್ರಾಜುವಲಿ ಅವ್ರು ಜಾಸ್ತಿ ಮಾಡ್ತಾ ಹೋಗಿರ್ತಾರೆ. ಹಾಗೆ ಅದನ್ನೆಲ್ಲ ನೀವು 2 ಡೇಸ್ ಗಿಂತ ಜಾಸ್ತಿ ಆಯ್ತು, 48 ಅವರ್ಸ್ಗಿಂತ ಜಾಸ್ತಿ ಆಯ್ತು ಮಿಸ್ ಆಯ್ತು ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಮತ್ತೆ ಮಾತಾಡೋದು ಒಳ್ಳೇದಾಗುತ್ತೆ. ಹಾಗೆ ಇವಾಗ ನಾವು ಡಿಸ್ಕಸ್ ಮಾಡ್ತಿರುವ ಕಾರಣ ಇನ್ನೊಂದು ಇದೇ ರೀತಿ ಸಿನಾರಿಯೋ ನಾವು ಡಿಸ್ಕಸ್ ಮಾಡೋಣ ಅಂತ. ಇನ್ನೊಂದು ಸನ್ನಿವೇಶ, ಇಲ್ಲಿ ಶಾರದಾ ಅಂತ ಒಬ್ರು 80 ವರ್ಷದ ಲೇಡಿ ಇದ್ದಾರೆ. ಅವರು ಒಬ್ರೇ ಇರ್ತಾರೆ, ಆಯ್ತಾ. ಅವರು 8 ಮಾತ್ರೆಗಳು ತಗೋತಾ ಇದ್ದಾರೆ. ಅವರ ಬಹಳಷ್ಟು ಕಾಯಿಲೆಗಳಿದೆ, ಅವ್ರಿಗೆ 8 ಮಾತ್ರೆಗಳು ತಗೋತಾ ಇದ್ದಾರೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಸತಿ ಅವರು ಮೆಡಿಸಿನ್ಸ್ ತಗೊಳ್ಳೋದು ಮರ್ತು ಹೋಗ್ಬಿಡ್ತಾರೆ, ಇಲ್ಲ ಅಂದ್ರೆ ಮರ್ತೋಗ್ಬಿಟ್ಟು 2 ಸತಿ ತಗೊಂಡ್ಬಿಡ್ತಾರೆ. ಹಾಗಾದ್ರೆ ಅವ್ರಿಗೆ ಏನ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ನಾವು ಕೊಡಬಹುದು ಅವ್ರ ಮಾತ್ರ ನೆನ್ಪಿಟ್ಕೊಳ್ಲಿಕ್ಕೆ? ಯಾರಾದ್ರೂ ಹೇಳ್ಬೋದಾ? ನಿಮ್ ಕಡೆಯಿಂದ ಏನಾದ್ರು ಇನ್ಪುಟ್ಸ್ ಇದೆಯಾ? ನಾವು ಶಾರದಾ ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳಿ. ಅವ್ರ ಮನೆಯವರು ಮೆಡಿಸನ್ ಬಾಕ್ಸ್ ಅಂತ ನೀವೇನ್ ಹೇಳಿದ್ರೆ, ಸೊ ಅದನ್ನ ಡೇ ವೈಸು ಟೈಮ್ ವೈಸು ಇರೋದೇ ಬಾಕ್ಸ್. ಸೊ ಆ ಟೈಮ್ ಅಲ್ಲಿ ಅಷ್ಟ್ ಮಾತ್ರೆ ಮನೆಯವರು, ಯಾಕಂದ್ರೆ ಅವ್ರ 80 ವಯಸ್ಸು ಅಂದ್ರೆ ಮರು ಜಾಸ್ತಿ ಇದೆ ಮನೆಯಲ್ಲಿ, ಅವ್ರ ಸೊಸೆ ಅಥವಾ ಮಗನೋ ಯಾರೇ ಅವ್ರ ಯಜಮಾನರು ಅವರು ಅದನ್ನ ಒಂದು ಡಬ್ಬದಲ್ಲಿ ಹಾಕಿ ನೋಡಿ, ಇಷ್ಟು ಮಾತ್ರೆ ಇದು ಬಿಫೋರ್ ಬ್ರೇಕ್ಫಾಸ್ಟ್, ಇಷ್ಟು ಮಾತ್ರೆ ಆಫ್ಟರ್ ಬ್ರೇಕ್ಫಾಸ್ಟ್ ತಗೋಬೇಕು, ಆಮೇಲೆ ಇಂಥ ಟೈಮ್ ಅಂತ ಒಂದು ಲಿಸ್ಟ್ ರೆಡಿ ಮಾಡಿ ಅದನ್ನ ರಿಮೈಂಡ್ ಮಾಡ್ತಾ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಓಕೆ, ಬೇರೆ ಯಾರ್ದಾರು ಏನಾದ್ರು ಐಡಿಯಾಸ್ ಇದೆಯಾ? ಸರ್ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು, ಪಿಲ್ ಬಾಕ್ಸ್ ಅಲ್ಲಿ ನಾವು ಹಾಕಿ ಕೊಡ್ಬೋದು ಅಂತ ಹೇಳಿ. ಮತ್ತೆ ಬೇರೆ ಏನಾದ್ರು ಮಾಡ್ಬೋದಾ? ಒಂದಿದೆ, ಶಾರದಾ ಹೆಲ್ಪ್ ಮಾಡಿ. ಒಂದಿದೆ ಏನಂದ್ರೆ ನಾನು ಈ ತರದ್ ಮಲ್ಟಿಪಲ್ ಮೆಡಿಸಿನ್ಸ್ ತಗೊಳ್ಳೋದು, ಮಲ್ಟಿಪಲ್ ಡೇಟ್ಸ್ ಒಳಗೆ ಬೇರೆ ಬೇರೆ ಡೇಟ್ಸ್ ಒಳಗೆ ತಗೊಳ್ಳೋದಾದ್ರೆ ಬರ್ಕೊಟ್ಟಿದ್ದ ದಿವಸನೇ ಮನೆಗೆ ಬಂದು ಒಂದು ಚಾರ್ಟ್ ಮಾಡಿ ದಿವಸ ಕಣ್ಣಿಗೆ ಬೀಳೋ ಜಾಗದಲ್ಲಿ ಅಲ್ಲಿ ಇಟ್ಕೊಳ್ತೇನೆ. ಅದು ಡೇಟ್ ತಕ್ಕಂತ ಅದು ತಗೊಂಡ್ಮೇಲೆ ಅದನ್ನ ಟಿಕ್ ಮಾಡ್ಬಿಡ್ತೇನೆ. ಹಾಗಾಗಿ ನಾವು ತಗೊಂಡಿದ್ದೀನೋ ಇಲ್ವೋ ಅಂತ 2 ಸಲ ತಗೊಳ್ಳೋದನ್ನು ತಪ್ಪತ್ತೆ. ಆಮೇಲೆ ತಗೊಂಡ ತಕ್ಷಣ ಟಿಕ್ ಮಾಡ್ಬಿಟ್ರೆ ಅದು ತಗೊಂಡಂಗೂ ಆಗುತ್ತೆ. ಅದು ಯಾವಾಗಲೂ ಕಣ್ಣು ಎದುರುಗಡೆ ಇರೋದ್ರಿಂದ ಆ ಚಾರ್ಟ್ ನಮ್ಗೆ ಅದು ಜ್ಞಾಪಿಸ್ತಾ ಇರುತ್ತೆ. ಅದು ನಾನು ಫಾಲೋ ಮಾಡೋ ವಿಧಾನ. ಓಕೆ ಓಕೆ, ವೆರಿ ಗುಡ್ ಸರ್. ಒಂದ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸೊ ಇವರು ಸರ್ಗಳು ಹೇಳಿರೋ ಪಾಯಿಂಟ್ಸ್ ನಾನು ಮತ್ತೆ ರಿಪೀಟ್ ಮಾಡ್ತೇನೆ. ಅದೇ ಪಿಲ್ ಬಾಕ್ಸ್ ಒಂದು ಹೇಳಿದೆ, ಡೇ ಮತ್ತೆ ಟೈಮ್ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಮೆಡಿಸಿನ್ಸ್ ಅನ್ನ ಬಿಟ್ಟು ಇಡೋದು. ಇನ್ನೊಂದು, ಇವಾಗ ಸಾಕಷ್ಟು ಜನರ ಹತ್ರ ಸ್ಮಾರ್ಟ್ ಫೋನ್ ಇದೆ ಅಂತ ನಾನು ಅನ್ಕೋತೇನೆ. ಸ್ಮಾರ್ಟ್ ಫೋನ್ಸ್ ಇರೋರು ಅಲಾರ್ಮ್ಸ್, ರಿಮೈಂಡರ್ಸ್ ಎಲ್ಲ ಇಡ್ಬೋದು. ಮೊಬೈಲ್ ನಿಮ್ಗೆ ರಿಂಗ್ ಆಗುತ್ತೆ ಯಾವಾಗ ಮೆಡಿಸಿನ್ ತಗೋಬೇಕು ಅಂತ ಹೇಳಿ. ಇನ್ನೊಬ್ರು
ಕ್ಷಮಿಸಿ ಸರ್, ಒಂದು ಇಶ್ಯೂ. ಹಾ ನೀವು ಆ ಹೇಳಿ. ಪಿಲ್ ಬಾಕ್ಸ್ ಒಳಗಡೆ ಪಿಲ್ನ ಎಲ್ಲ ಹ್ಮ್ ಬಿಡಿಸಿ ಅದ್ರೊಳಗೆ ಹಾಕಿಟ್ಕೋಬಹುದು ಅಂತಾರಲ್ವಾ? ನಮ್ಮ ಹಾ ಡಾಕ್ಟ್ರು ನನ್ಗೆ ಯಾವಾಗ್ಲೂ ಹೇಳ್ತಿದ್ರು, ಆ ಹ್ಮ್ ತರ ಬಿಚ್ಚಿ ಇಟ್ಕೋಬಾರ್ದು. ಇನ್ನು ತಿಂಡಿ ತಿಂದ ತಕ್ಷಣ ಆಮೇಲೆ ಬಿಚ್ಚಿ ಹಾಗೆ ತಗೋಬೇಕು, ಇಲ್ಲಾಂದ್ರೆ ಅದು ಎಫೆಕ್ಟ್ ಹ್ಮ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಅದು ನೀವ್ ಹೇಳೋದಕ್ಕೂ ಅವ್ರಿಗೂ ಸ್ವಲ್ಪ ವ್ಯತ್ಯಾಸ ಇದೆ, ದಯವಿಟ್ಟು ಕ್ಷಮಿಸಿ. ಅದೇ ಸರ್, ಇವಾಗ ಅದು ಡಿಪೆಂಡಿಂಗ್ ಆನ್ ದ ಮೆಡಿಸಿನ್ಸ್. ಕೆಲವುದು ಅನ್ಕೋಟೆಡ್ ಟ್ಯಾಬ್ಲೆಟ್ಸ್ ಅಂತ ಹೇಳಿ ಇರುತ್ತೆ, ಅಂತದ್ದು ಸ್ವಲ್ಪ ಮಾಯಿಶ್ಚರ್ ಗೆ ತುಂಬಾ ಸೆನ್ಸಿಟಿವ್ ಇರುತ್ತೆ. ಅಂತ ಮೆಡಿಸಿನ್ಸ್ ನ ಹೌದು ಪಿಲ್ ಬಾಕ್ಸ್ ಅಲ್ಲಿ ತೆಗೆದಿಟ್ಟಾಗ ಸ್ವಲ್ಪ ಅವರು ಮಾಯಿಶ್ಚರ್ ಹೀರ್ಕೊಂಡು ಇದಾಗ್ಬೋದು. ಮತ್ತೆ ಹವಾಮಾನ ಮೇಲೂ ವ್ಯತ್ಯಾಸ ಆಗತ್ತೆ. ಇವಾಗ ತುಂಬಾ ಹ್ಯೂಮಿಡ್ ಕ್ಲೈಮೇಟ್ ಮಂಗಳೂರು ಸೈಡ್ ಅಲ್ಲೆಲ್ಲ ಸ್ವಲ್ಪ ಮಾತ್ರೆಗಳು ಬೇಗ ನೀರನ್ನ ಹೀರ್ಕೋಬಹುದು. ಇನ್ ಕಂಪ್ಯಾರಿಸನ್ ಸ್ವಲ್ಪ ಬೇರೆ ಕಡೆ ಎಲ್ಲ ಎಲ್ಲಿ ಡ್ರೈ ಇರುತ್ತೆ ವೆದರ್, ಅಲ್ಲಿ ಈ ತರ ಆಗದೆ ಇರ್ಬೋದು. ಹಾಗೆ ಮೆಡಿಸಿನ್ ಟು ಮೆಡಿಸಿನ್ ಸ್ವಲ್ಪ ವೇರಿಯೇಷನ್ ಆಗೇ ಆಗತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ಮಾರ್ಟ್ ಫೋನ್ ಇದ್ದವರು ಅಲಾರ್ಮ್ಸ್ ರಿಮೈಂಡರ್ಸ್ ಇಟ್ಕೋಬಹುದು. ಅದೇ ರೀತಿ ಮೆಡಿಸಿನ್ ಚಾರ್ಟ್ ಕೂಡ ನೀವು ಮಿಸ್ಟರ್ ಸುರೇಶ್ ಅವ್ರು ಹೇಳ್ದಾಗೇನೆ ನಾವು ಮಾಡ್ಬೋದು. ಮೆಡಿಸಿನ್ ಚಾರ್ಟ್ ನ ಒಂದು ಫ್ರಿಡ್ಜ್ ಮೇಲೆ ಇಟ್ರೆ ಎಲ್ಲಿ ಕಣ್ಣಿಗೆ ಕಾಣುತ್ತೆ ಅಲ್ಲಿ ದಿನ ಟಿಕ್ ಮಾಡ್ತಾ ಹೋದ್ರೆ ಆಯ್ತು. ಮೆಡಿಸಿನ್ಸ್ ಯಾವ್ದಾವ್ದಿದೆ ಬರ್ದ್ಬಿಟ್ಟು ದಿನ ಟಿಕ್ ಮಾಡಿದ್ರೆ ನಿಮ್ಗೂ ನೆನ್ಪಿರುತ್ತೆ. ಮತ್ತೆ ನಾನು ಗೋಡೆಗೆ ಅಂಟಿಸ್ಬಿಡ್ತೀನಿ, ಮೇಲ್ಗಡೆ ಇಟ್ರೆ ಕಾಣಿಸಲ್ಲ ಹೋಗೋವಾಗ. ಈ ಟಿವಿ ಪಕ್ಕದಲ್ಲೋ ಅಥವಾ ಬಾಗಿಲು ಪಕ್ಕದೊಳಗೋ ಅದು ಒಂದು ಚೀಟಿ ಅಂಟಿಸಿಟ್ಬಿಟ್ರೆ ಹೋಗ್ತಾ ಬರ್ತಾ ಅದು ಕಾಣಿಸುತ್ತೆ, ಅದು ನಮ್ಗೆ ಅದು ಸರಿ ಅಂತ ಅನ್ಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಸೊ ಅದೇ ನಿಮ್ಗೆ ಎಲ್ಲಿ ಕಣ್ಣಿಗೆ ಎಲ್ಲಿ ಬೇಗ ಕಾಣುತ್ತೆ ಅಂತ ಹೇಳಿ ಅನ್ಸುತ್ತೆ ಅಲ್ಲಿ ನೀವು ಅದನ್ನ ಅಂಟಿಸ್ಬೋದು. ನೆಕ್ಸ್ಟ್ ಇನ್ನೊಬ್ರು ಸರ್ ಹೇಳ್ದಂಗೆನೆ ಮೆಡಿಸಿನ್ ರುಟೀನ್ ಜೊತೆ ಪೇರ್ ಮಾಡ್ಬೇಕು. ತಿಂಡಿ ಆದ ಕೂಡ್ಲೆ ತಗೋತೀನಿ ಅಂತ ಹೇಳಿ, ಅಥವಾ ಹಲ್ಲು ಉಜ್ಜಿದ ತಕ್ಷಣ ತಗೋತೀನಿ ಅಂತ ಹೇಳಿ, ಈ ತರ ಮಾಡಿದ್ರೆ ನೆನ್ಪಿಟ್ಕೊಳ್ಳಿಕ್ ಈಸಿ ಆಗತ್ತೆ. ಇನ್ನೊಂದು ಫ್ಯಾಮಿಲಿ ಸಪೋರ್ಟ್ ಅಂತ ಯಾವಾಗ ಬೇಕಾದ್ರೂ ತಗೋಬಹುದು. ನಿಮ್ಗೆ ನಿಮ್ಮ ಮಕ್ಳಿದ್ದಾರೆ ಅಥವಾ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಯಾರಾದ್ರು ನಿಮ್ ಜೊತೆ ಕ್ಲೋಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕರಿಬಹುದು. ಒಬ್ರು ಬಂದ್ಬಿಟ್ಟು ವಾರದಲ್ಲಿ ಅಟ್ಲೀಸ್ಟ್ ಮೆಡಿಸಿನ್ಸ್ ಕರೆಕ್ಟ್ ಆಗಿ ತಗೋತಾ ಇದ್ದಾರಾ ಅಂತ ಹೇಳಿ. ದಿನ ಮೇ ಬಿ ಮಾಡ್ಲಿಕ್ಕೆ ಅವ್ರಿಗೂ ಕಷ್ಟ ಆಗ್ಬೋದು, ಆದ್ರೆ ಅಟ್ಲೀಸ್ಟ್ ವಾರದಲ್ಲಿ ಅಟ್ಲೀಸ್ಟ್ ಮೆಡಿಸಿನ್ಸ್ ಕರೆಕ್ಟ್ ಆಗಿ ತಗೋತಾ ಇದಾರೆ ಅಂತ ಹೇಳಿ. ಯಾರು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಫಾರ್ಮಸಿ ಇರುತ್ತೆ, ಡಾಕ್ಟರ್ಸ್ ಇರ್ತಾರೆ, ಅವ್ರ ಹತ್ರ ನೀವು ಹೆಲ್ಪ್ ತಗೋಬಹುದು. ಮೆಡಿಸಿನ್ಸ್ ಮಾರ್ಕ್ ಮಾಡಿಕೊಡಿ ಅಂತ ಹೇಳ್ಬೋದು. ಇವಾಗ ಆ ಸಹಾಯ ಯಾರ ಹತ್ರ ಕೇಳ್ಬೋದು ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಸೊ ನೀವು ಹೆಲ್ಪ್ ನಿಮ್ಮ ಫ್ಯಾಮಿಲಿ ಹತ್ರ ಫಸ್ಟ್ ಅಂತೂ ಕೇಳ್ತೀರಾ, ನಿಮ್ಮ ಮಾತ್ರೆ ತಗೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಮತ್ತೆ ನಿಮ್ಮ ಲೋಕಲ್ ಫಾರ್ಮಸಿಸ್ಟ್ ಹತ್ರ ನೀವು ಬರ್ಸ್ಕೋಬಹುದು. ಅಲ್ಲಿ ಹೋಗ್ಬಿಟ್ಟು ಡಾಕ್ಟರ್ ಅಲ್ಲಿ ಇಷ್ಟು ಮಾತ್ರೆ ಕೊಟ್ಟಿದ್ದಾರೆ, ಇದನ್ನ ನನಗೆ ಬರ್ಕೊಡಿ ಅಂತ ಹೇಳಿ ನೀವು ಹೇಳ್ಬೋದು. ಮತ್ತೆ ಪ್ರೈಮರಿ ಕೇರ್ ಡಾಕ್ಟರ್, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರಿದೆ ಅವ್ರ ಹತ್ರನೂ ಹೋಗಿ ನೀವು ಈ ವಿಷಯನ ಡಿಸ್ಕಸ್ ಮಾಡ್ಬೋದು. ನೆಕ್ಸ್ಟ್ ಕಮ್ಯುನಿಟಿ ಅಥವಾ ಆಶಾ ವರ್ಕರ್ಸ್, ನೀವು ರೂರಲ್ ಏರಿಯಾಸ್ ಅಲ್ಲಿ ಇದ್ರೆ ಅವ್ರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರನು ನೀವು ಹೆಲ್ಪ್ ತಗೋಬಹುದು. ಇಲ್ಲಾಂದ್ರೆ ನಿಮ್ಮ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಏನ್ ಹೋಗ್ತಿರಲ್ಲ ವಿಸಿಟ್ ಗೆ, ಅವ್ರ ಹತ್ರನು ನೀವು ಈ ವಿಷಯದ ಬಗ್ಗೆ ಮಾತಾಡ್ಬೋದು. ಸಹಜವಾಗಿ ನಾನು ನನ್ನ ಪೇಷಂಟ್ಸ್ ಹತ್ರ ಅವರು ನನ್ಗೆ ಕಷ್ಟ ಆಗತ್ತೆ ಮೆಡಿಸಿನ್ಸ್ ತಗೊಳಕ್ಕೆ ಅಂತ ಹೇಳಿ ಹೇಳಿದಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಡಬ್ಬಿಯಲ್ಲಿ ಕನ್ನಡದಲ್ಲಿ ನಾನು ಬರ್ಕೊಡ್ತೇನೆ, ಅದು ಅವ್ರಿಗೆ ಸುಲಭ ಆಗ್ಲಿ ಅರ್ಥ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ. ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ಬೇಕಾಗಿರೋ ವಿಷಯ ಏನಂತಂದ್ರೆ, ತುಂಬಾ ಮೆಡಿಸಿನ್ಸ್ ತಗೋತಿದ್ದಾರೆ ಅಂತ ಹೇಳಿದ್ರೆ ನೀವು ಒಂದು 1 ಪೇಜ್ ಮೆಡಿಸಿನ್ ಲಿಸ್ಟ್ ಒಂದು ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಅದರಲ್ಲಿ ನಿಮ್ಮ ನೇಮು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರ್ದ್ಬಿಟ್ಟು ಮೆಡಿಸಿನ್ಸ್ ಯಾವ್ದಾವ್ ತಗೋದಿರಾ ಅಂತ ಹೇಳಿ 1, 2 ಅಂತ ಹೇಳಿ ಒಂದು ಲಿಸ್ಟ್ ಮಾಡಿ ಇಡ್ಬೋದು. ಮತ್ತೆ ಡೋಸ್ ಎಷ್ಟು ತಗೋತಾ ಇದ್ದೀರಾ, ಮತ್ತೆ ಯಾವ ಟೈಮಲ್ಲಿ ತಗೋತಾ ಇದ್ದೀರಾ, ಬಿಫೋರ್ ಆರ್ ಆಫ್ಟರ್ ಫುಡ್ ತಗೋತಾ ಇದ್ದೀರಾ, ಮತ್ತೆ ಯಾವ ಕಾರಣಕ್ಕೆ ಅದನ್ನ ಪ್ರಿಸ್ಕ್ರೈಬ್ ಮಾಡಿದ್ರು ಅಂತ ಹೇಳಿ ನಿಮ್ಗೆ ಗೊತ್ತಿದ್ರೆ, ಯಾವ ಕಾರಣಕ್ಕೆ ಈ ಮಾತ್ರೆ ಹಾಕಿದ್ರು ಅಂತ ಗೊತ್ತಿದ್ರೆ, ಮತ್ತೆ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಮತ್ತೆ ಸಪ್ಲಿಮೆಂಟ್ಸ್ ಏನಾರು ಎಕ್ಸ್ಟ್ರಾ ತಗೋತಿದ್ರ ಅಂತ ಹೇಳಿದ್ರೆ, ಇದನ್ನೆಲ್ಲ ನೀವು ಪ್ರತಿ ಡಾಕ್ಟರ್ ವಿಸಿಟ್ ಹೋದಾಗ ತಗೊಂಡ್ರೆ ಏನಾಗತ್ತೆ, ಡಾಕ್ಟರ್ಗುನು ಸ್ವಲ್ಪ ಇದನ್ನ ಬಗ್ಗೆ ತಿಳ್ಕೊಳಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಓಕೆ, ಮತ್ತೆ ರೆಗ್ಯುಲರ್ ಚೆಕ್ಅಪ್ಸ್ ಯಾವತ್ತು ನೀವು ಮಿಸ್ ಮಾಡಬೇಡಿ. ಓಕೆ, ರೀಸೆಂಟ್ ಅಪಾಯಿಂಟ್ಮೆಂಟ್ ಯಾವಾಗ ಆಗಿತ್ತು ನಿಮ್ದು, ಲಾಸ್ಟ್ ಕಾರ್ಡಿಯಾಲಜಿಸ್ಟ್ ಹತ್ರ ನೀವು ಯಾವತ್ತು ಹೋಗಿದ್ರಿ, ನಿಮ್ಮ ಸೈಕಾಟ್ರಿಸ್ಟ್ ಹತ್ರ ಯಾವಾಗ ಹೋಗಿದ್ರಿ, ನಿಮ್ಮ ಯೂರಾಲಜಿಸ್ಟ್ ಹತ್ರ ಯಾವಾಗ ಹೋಗಿದ್ರಿ ಅಂತ ಹೇಳಿ ಅದನ್ನ ಟ್ರ್ಯಾಕ್ ಇಟ್ಕೊಳ್ಳಿ. ಬಹಳಷ್ಟು ಪೇಷಂಟ್ಸ್ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಅದೇ ಮಾತ್ರೆ ಬರೀತಾರೆ, 500 ರೂಪಾಯಿ ಯಾಕೆ ಕೊಡ್ಬೇಕು ನಾನು ಅಂತ ಹೇಳಿ. ಆದ್ರೆ ನೀವು ಆತರ ಮಾಡ್ಬೇಡಿ, ಸ್ಕಿಪ್ ಮಾಡ್ಬೇಡಿ ಡಾಕ್ಟರ್ ವಿಸಿಟ್ಸ್ ನ. ಆಮೇಲೆ ನೀವು ಒಂದು ಬರ್ಕೊಂಡು ಹೋಗಿ ನಿಮ್ಮ ಇಶ್ಯೂಸ್ ಏನೇನಿದೆ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಬೇಕು, ಅದೇ ಆ ಇಶ್ಯೂಸ್ನೆಲ್ಲ ನೀವು ಇಟ್ಕೊಳ್ಳಿ. ಒಂದೊಂದ್ಸಲಿ ನನಗೆ ನೆನಪು ಬರುತ್ತೆ, ಒಂದ್ ಪೇಷಂಟ್ ನಾನು ಏನ್ ಮಾಡಿದ್ದೆ ಅಂತ ಏನಾಗಿತ್ತು ಅಂತ ಹೇಳಿದ್ರೆ, ಆ ಪೇಷಂಟ್ ಯಾವ್ದೋ ಕಾರಣಕ್ಕೆ ಡಾಕ್ಟರ್ ಹತ್ರ ಹೋಗಿದ್ರು. ಅವ್ರು ಏನಂತ ಹೇಳಿದ್ರು, ಕಿವಿ ನೋವಿಗೆ ಏನಕ್ಕೂ ಹೇಳಿದ್ರು. ಅವ್ರು ಇದು ಮಾತ್ರೆ ಕೊಟ್ಟಿದ್ರು, ಇದನ್ನ ಕಿವಿ ನೋವಿಗೆ ತಗೊಳ್ಳಿ ಅಂತ ಹೇಳಿ 5 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅವ್ರ ಪೇಷಂಟ್ ಏನ್ ಮಾಡಿದ್ರು, ಕಿವಿ ನೋವು ನಿಂತ ಮೇಲೆ ನಾನ್ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು 5 ದಿನ ಆದ್ಮೇಲೆ ಅಂತ ಹೇಳಿ ಅವ್ರು ಹೋಗ್ಲೇ ಇಲ್ಲ. ಅವ್ರು ಕೊಟ್ಟಿದ್ ಮೆಡಿಸಿನ್ಸ್ ನ ಕಂಟಿನ್ಯೂ ಮಾಡ್ತಾ ಬಂದ್ರು. ನಾನ್ ನೋಡ್ತಿರೋ 1 ತಿಂಗಳಿಂದನೂ ಆಂಟಿಬಯೋಟಿಕ್ಸ್ ಇನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ.
ಅದಕ್ಕೆ ಏನಾಗುತ್ತೆ ಅಂದ್ರೆ ಡಾಕ್ಟರ್ ವಿಸಿಟ್ ಯಾವತ್ತೂ ಸ್ಕಿಪ್ ಮಾಡ್ಬೇಡಿ. ಅವ್ರು ಯಾವ್ದೋ ಕಾರಣಕ್ಕೆ ಅಂತಾನೆ ಹೇಳಿ ಕರೆದಿರ್ತಾರೆ ನಿಮ್ಗೆ. ಬಿನಾ ಕಾರಣ ಅವ್ರು 1 ತಿಂಗಳು ಆಂಟಿಬಯೋಟಿಕ್ಸ್ ತಗೊಂಡಿದ್ದಾರೆ, ಅದರಿಂದಾಗಿ ಬೇರೆ ಸಮಸ್ಯೆಗಳು ಆಗಿತ್ತು ಅವ್ರಿಗೆ. ಹಾಗೆ ಸೊ ಇನ್ನೊಂದು ಸನ್ನಿವೇಶ ಇದೇ ವಿಷಯದ ಮೇಲೆ ನಾನು ಇನ್ನೊಂದು ಸನ್ನಿವೇಶನ ನಿಮ್ಗೆ ನಿಮ್ ಜೊತೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೇನೆ. ಸರ್, ಇದಕ್ಕೆ ಏನಂತಂದ್ರೆ, ಮೊದಲು ನಾನೊಂದು ವಿಷಯ ಹೇಳ್ಬೋದಾ? ಹೇಳಿ ಹೇಳಿ. ಓಕೆ. ನಾನೇನ್ ಮಾಡ್ತೀನಿ, ತಿಂಗಳ ನಮ್ಮ ರೆಗ್ಯುಲರ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಸ್ಪೆಷಲಿಸ್ಟ್ಗಳು ಏನ್ ಬರ್ಕೊಟ್ಟಿದಾರೆ ಅದೆಲ್ಲ ಬರ್ಕೊಂಡಿರ್ತೀನಿ. ಡೋಸ್ಗಳು ಎಲ್ಲ ಬರ್ಕೊಂಡಿರ್ತೀನಿ. ಅಂದ್ರೆ A4 ಶೀಟ್ ಅಲ್ಲಿ ಮೇಲ್ಗಡೆಯಿಂದ ಬರ್ಕೊಂಡಿರ್ತೀನಿ. ಯಾವ ಪೇಷಂಟ್, ಅವ್ರ ಏಜ್ ಎಷ್ಟು, ಇದು ಆ ಡೇಟ್ ಹಾಕಿ ಎಲ್ಲ ಬರ್ದಿಟ್ಕೊಂಡಿರ್ತೀನಿ. ಕೆಳಗಡೆ ಭಾಗದಲ್ಲಿ, ಅದೇ ಪೇಜಲ್ಲಿ ಕೆಳಗಡೆ ಭಾಗದಲ್ಲಿ ನೆಕ್ಸ್ಟ್ ಅವ್ರು ಯಾವ ಟೆಸ್ಟ್ಗೆ ಮಾಡಿಸ್ಬೇಕು ಅಂತ ಹೇಳಿರ್ತಾರೋ ಅದನ್ನು ಬರ್ಕೊಂಡಿರ್ತೀನಿ. ಆಮೇಲೆ ಲಾಸ್ಟ್ದು ಸ್ಪೆಷಲಿ ಶುಗರ್ದು ರೀಡಿಂಗ್ಗಳು ಎಷ್ಟು, ಯಾವ ಡೇಟ್ ಅಲ್ಲಿ ಮಾಡಿಸಿದ್ದು, ಆಮೇಲೆ ನೆಕ್ಸ್ಟ್ ಯಾರಿಗೆ ಡಾಕ್ಟರ್ಗೆ ಯಾವ ಡೇಟ್ಗೆ ಫಾಲೋ ಅಪ್ಗೆ ಅಥವಾ ರಿಪೀಟ್ಗೆ ಹೋಗ್ಬೇಕಾಗತ್ತೆ ಅದನ್ನು ಬರ್ಕೊಡ್ತೀನಿ. ಈ ತರ ಬರ್ಕೊಂಡ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸಿ ನಿಮ್ ಸಮಯ ಹಾಳಾಗಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಸರ್, ಒಂದ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಥ್ಯಾಂಕ್ ಯು. ಸೊ ಇವಾಗ ಇನ್ನೊಂದು ಸನ್ನಿವೇಶ ನಾನು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೇನೆ. ಇವಾಗ ಮಿಸ್ಟರ್ ಅಲಿ ಅಂತ ಒಬ್ರಿದ್ದಾರೆ, 65 ವರ್ಷ ಅವರಿಗೆ. ಅವ್ರು ಏನಂತಂದ್ರೆ ಅವ್ರಿಗೆ ಹಲವಾರು ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಹಲವಾರು ಮೆಡಿಸಿನ್ಸ್ ತಗೋತಾ ಇದ್ದಾರೆ. ಅವ್ರು ಅವರು ಸೈಕಾಟ್ರಿಸ್ಟ್ ಹತ್ರ ರೆಗ್ಯುಲರ್ ಆಗಿ ಫಾಲೋ ಅಪ್ ಗೆ ಹೋಗ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಸೈಕಾಟ್ರಿಸ್ಟ್ ಕೇಳ್ತಾರೆ ನೀವ್ ಏನೇನ್ ಮೆಡಿಸಿನ್ ಜೊತೆಗೆ ತಗೋತಾ ಇದ್ದೀರಾ ಅಂತ ಹೇಳಿ. ಅವ್ರು ಏನ್ ಹೇಳ್ತಾರೆ, ನನ್ ನೆನಪಿಲ್ಲ ಅಂತ ಹೇಳಿ ಹೇಳ್ತಾರೆ. ಹಲವಾರು ಮೆಡಿಸಿನ್ ಇದೆ ಸರ್, ಅದು ಏನೇನ್ ತಗೋತಿದ್ದೆ, ಏನೇನ್ ಹೆಸರುಗಳು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ವೈಟ್ ಮಾತ್ರೆ ಒಂದ್ ಬೆಳಿಗ್ಗೆ ತಗೋತೀನಿ, ರೆಡ್ ಮಾತ್ರೆ ಒಂದ್ ನೈಟ್ ತಗೋತೀನಿ ಅಂತ ಹೇಳಿ ಹೇಳ್ತಾರೆ ಸೈಕಾಟ್ರಿಸ್ಟ್ಗೆ. ಈ ಸೈಕಾಟ್ರಿಸ್ಟ್ಗೆ ಕನ್ಫ್ಯೂಷನ್ ಆಗುತ್ತೆ ಇವ್ರು ಯಾವ ಮೆಡಿಸಿನ್ ತಗೋತಿದ್ದಾರೆ ಅಂತ ಹೇಳಿ. ಮತ್ತೆ ಅವ್ರಿಗೆ ಯಾವ ರೀತಿ ಅವ್ರ ಟ್ರೀಟ್ಮೆಂಟ್ ನ ವ್ಯತ್ಯಾಸ ಮಾಡ್ಬೇಕು ಅಂತ ಹೇಳಿನೂ ಗೊತ್ತಾಗ್ತಿರಲ್ಲ. ಸೊ ಇವ್ರು ಇದನ್ನ ತಡಿಲಿಕ್ಕೆ ಏನ್ ಮಾಡ್ಬೋದಿತ್ತು, ಈ ತರ ಸಂದರ್ಭ ಬರ್ದೇ ಇರ್ಲಿ ಅಂತ ಹೇಳಿ ಏನ್ ಮಾಡ್ಬೋದಿತ್ತು? ಅಲ್ಲಿ ಅವರು ಹೋಗುವಾಗ ಮನೆಯವ್ರ ಕಡೆ ಟೋಟಲ್ ಒಂದು ಲಿಸ್ಟ್ ಬರ್ಸ್ಕೋಬೇಕು, ಯಾವ ಟ್ಯಾಬ್ಲೆಟ್ ಯಾವಾಗ ತಗೋತೀನಿ ಅನ್ನೋದು ಒಂದು. ಇನ್ನೊಂದು ಆಪ್ಷನ್ ಅಂದ್ರೆ, ಈ ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ಕೊನೆಗೆ ಆ ಟ್ಯಾಬ್ಲೆಟ್ ಇದಿರುತ್ತಲ್ಲ, ಟ್ಯಾಬ್ಲೆಟ್ ಸ್ಲಿಪ್ ಸ್ಯಾಂಪಲ್ ತಗೊಂಡೋಗಿ ಇದು ಕೆಂಪುದು ಇದು ತಗೊಂಡು ಯಾವ ಟೈಪ್ ತಗೋತೀನಿ, ಇದು ಬಿಳಿದು ಇವಾಗ ತಗೋತೀನಿ, ಹಳದಿದು ಇವಾಗ ತಗೋತೀನಿ ಅನ್ನೋದು ಕ್ಲೀನ್ ಆಗಿ ಒಂಥರ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಡಾಕ್ಟರ್ಗೆ ಅವಾಗ ಅದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೆ ಪಾಯಿಂಟ್ಸ್ ಹೇಳಿದ್ರಿ. ನಾನು ಇವಾಗ ಹೇಳಿದ್ನಲ್ಲ, ಒಂದು ಪೇಪರ್ ಅಲ್ಲಿ A4 ಶೀಟ್ ಅಲ್ಲಿ ಕಡೆ ಬರ್ಕೊಂಡಿರ್ತೀನಿ ಅಂತ. ನಾನು ಯಾವ್ದೇ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೂ ಅವರು ಕೇಳ್ತಾರೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಆ ಪೇಪರ್ ನಾನು ಅದ್ರ ಜೊತೆಲಿ ತಗೊಂಡೋಗಿ ಇಟ್ಟಿರ್ತೀನಿ. ನಂದು ಹಳೆ ಪ್ರಿಸ್ಕ್ರಿಪ್ಷನ್ ಜೊತೆಲಿ ಈ ಮೆಡಿಸಿನ್ ಲಿಸ್ಟ್ ಅವ್ರಿಗೆ ಇಟ್ಬಿಡ್ತೀನಿ. ಹಾಗಾಗಿ ಅವ್ರಿಗೆ ನಮಗ್ ಕೇಳಿದ್ರೆ ಅವ್ರಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದು ತುಂಬಾ ಉತ್ತಮ ಅನ್ಸುತ್ತೆ. ವೆರಿ ಗುಡ್ ಪಾಯಿಂಟ್ಸ್. ಸೊ ಅದೇನೆ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡ್ದಂಗೆ, ಪ್ರಿವೆಂಟ್ ಮಾಡ್ಲಿಕ್ಕೆ ಅವ್ರು ಒಂದ್ ಮೆಡಿಸಿನ್ ಪೇಜ್ ಲಿಸ್ಟ್ ಒಂದ್ ಬರ್ಕೊಂಡಿದ್ರೆ ಅವ್ರ ಸೈಕಾಟ್ರಿಸ್ಟ್ಗೂ ಈಸಿ ಆಗ್ತಿತ್ತು, ಮತ್ತೆ ಅವ್ರಿಗೂ ಅಷ್ಟು ನೆನ್ಪಿಟ್ಕೋಬೇಕಾಗಿ ಬರ್ತಿರ್ಲಿಲ್ಲ. ಈಗ ಸೈಕಾಟ್ರಿಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಇವ್ರು ಬಹಳ ವರ್ಷದಿಂದ ನೋಡ್ತಾ ಇದ್ದಾರೆ ಅಲ್ಲಿ ಅವ್ರನ್ನ. ಅವ್ರು ನೋಟಿಸ್ ಮಾಡ್ತಾರೆ ಅವ್ರ ಕೈ ಶೇಕ್ ಆಗ್ತಾ ಇದೆ ಅಂತ ಹೇಳಿ. ಪೇಷಂಟ್ ಏನು ಹೇಳಿಲ್ಲ ಕೈ ಶೇಕ್ ಆಗ್ತಾ ಇದೆ ಅಂತ ಹೇಳಿ, ಅದ್ರ ಸೈಕಾಟ್ರಿಸ್ಟ್ ನೋಡಿದ್ರೆ ಇವ್ರ ಕೈ ನಡುಗ್ತಾ ಇದೆ ಅಂತ ಹೇಳಿ, ಅದಕ್ಕೆ ಕೈ ನಡುಗೋದು ಕಮ್ಮಿ ಆಗ್ಲಿಕ್ಕೆ ಇನ್ನೊಂದು ಮೆಡಿಸಿನ್ ಬರ್ಕೊಡ್ತಾರೆ. ಇವಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಅವ್ರಿಗೆ ಕಾನ್ಸ್ಟಿಪೇಷನ್ ಆಯ್ತು, ಅವ್ರಿಗೆ ಟಾಯ್ಲೆಟ್ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅಂದ್ರೆ ಇದು ಮೋಸ್ಟ್ ಪ್ರಾಬಲಿ ಅಡ್ಡ ಪರಿಣಾಮ ಆಗಿದೆ ಅವರಿಗೆ ಕೊಟ್ಟಿರೋ ಮಾತ್ರೆಯಿಂದಾಗಿ. ಹಾಗಾದ್ರೆ ಇವಾಗ ಅಲ್ಲಿ ಅವ್ರು ಏನ್ ಮಾಡ್ಬೇಕು, ಯಾವ ರೀತಿ ಅವರ ಡಾಕ್ಟರ್ ಹತ್ರ ಮಾತಾಡ್ಬೇಕು? ಇವಾಗ ಡಾಕ್ಟ್ರು ಎಲ್ಲಾ ಮೆಡಿಸಿನ್ ಏನೇನ್ ತಗೋತಾರೆ ಅನ್ನೋದೆಲ್ಲಾನು ಒಂದ್ ರೌಂಡ್ ನೋಡ್ಬೇಕು. ಮಲ್ಟಿಪಲ್ ಕಾಯಿಲೆ ಇರಬಹುದು. ಇವಾಗ ಸೈಕೇಟ್ರಿ ಹತ್ರ ಬಂದಿದ್ದಾರೆ, ಬೇರೆ ಮೆಡಿಸಿನ್ ಕೊಟ್ಟಿರೋದು ಅದ್ರ ಮೇಲಿಂದ ಎಫೆಕ್ಟ್ ಆಗೋಗ್ಬಿಟ್ಟು ಅವ್ರಿಗೆ ಕಾನ್ಸ್ಟಿಪೇಷನ್ ಆಗ್ತಾ ಇರ್ಬೋದು. ಸೊ ಅದನ್ನ ಅವರು ಅನಲೈಸ್ ಮಾಡಿ, ಈ ಮೆಡಿಸಿನ್ ನಿಮ್ಗೆ ಎಫೆಕ್ಟ್ ಆಗ್ತಾ ಇದೆ, ನೀವು ಇದನ್ನ ಕಾರ್ಡಿಯಾಲಜಿನೋ ಅಥವಾ ನಿಮ್ದು ಇದಕ್ಕೇನೋ ರಿಲೇಟೆಡ್ ಟು ಹಾರ್ಟ್ ಅಲ್ಲಿ ಹೋಗ್ಬಿಟ್ಟು ಈ ಮೆಡಿಸಿನ್ ನ ಬೇರೆ ಬರ್ಕೊಡ್ಬಹುದಾ ಅನ್ನೋದು ಒಂದು ನೀವು ಡಿಸ್ಕಸ್ ಮಾಡಿ ನಿಮ್ ಡಾಕ್ಟರ್ ಹತ್ರ ಅಂತ ಹೇಳಿ ಒಂದು ಸಜೆಷನ್ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಓಕೆ ಸರ್. ಸೊ ಅದೇ, ಸೊ ನಾನು ಈ ಸಿನಾರಿಯೋಲಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಡಾಕ್ಟರ್ ಹತ್ರ ಹೋಗುವಾಗ 1 ಪೇಜ್ ಮೆಡಿಸಿನ್ ಲಿಸ್ಟ್ ಅಂತೂ ಫಸ್ಟ್ ಆಫ್ ಆಲ್ ತಗೊಂಡ್ ಹೋಗ್ಲೇಬೇಕು. ಮತ್ತೆ ನ್ಯೂ ಸಿಂಪ್ಟಮ್ಸ್ ಮತ್ತೆ ಪ್ರಾಬ್ಲಮ್ಸ್ ಏನಾದ್ರು ಇದೆಯಾ, ನಿಮ್ಗೆ ಹೊಸದಾಗಿ ಏನಾದ್ರೂ ಸಮಸ್ಯೆಗಳು ಕಂಡು ಬಂದಿದೆ ಅದನ್ನ ಬರ್ದಿಟ್ಕೊಳ್ಳಿ. ಒಂದೊಂದ್ಸಲಿ ಅಲ್ಲಿ ಡಾಕ್ಟರ್ ಹತ್ರ ಹೋದಾಗ ರಶ್ ಅಲ್ಲಿ ಮತ್ತೆ ಅಲ್ಲಿ ಗಲಿಬಿಲಿಯಲ್ಲಿ ನಿಮ್ಗೆ ಮರ್ತೋಗ್ಬಿಡುತ್ತೆ ಏನ್ ಹೇಳ್ಬೇಕು ಅಂತಿದ್ದೆ ಅಂತ ಹೇಳಿ. ಮತ್ತೆ
ತಗೊಳ್ಲಿಕ್ಕೆ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅದನ್ನ ನೀವು ಹೇಳ್ಬೇಕು. ಈ ಸರಿ ಮಾತ್ರೆ ತುಂಬಾ ಕಹಿ ಇದೆ, ನನಗೆ ತಿನ್ನಕ್ಕೆ ಕಷ್ಟ ಆಗ್ತಾ ಇದೆ, ಅಥವಾ ಈ ಮಾತ್ರೆ ಅರ್ಧ ಮಾಡ್ಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ, ನೀವು ಅರ್ಧ ತಗೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಕಡಿಮೆ ಡೋಸ್ ದ ಮೆಡಿಸಿನ್ ಸಿಗುತ್ತಾ ಅಂತ ನೀವು ಕೇಳ್ಬೋದು. ಮತ್ತೆ ಈ ಮೆಡಿಸಿನ್ ನಿಮ್ಗೆ ಸಪ್ಲೈ ಇಲ್ಲ ನಿಮ್ಮ ಫಾರ್ಮಸಿಯಲ್ಲಿ, ಆತರ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ಮೆಡಿಸಿನ್ ಇಂದಾಗಿ ಅಡ್ಡ ಪರಿಣಾಮ ಸೈಡ್ ಎಫೆಕ್ಟ್ಸ್ ಏನಾದ್ರು ಆಗ್ತಾ ಇದೆ ಅಂತ ಹೇಳಿ ಅದನ್ನ ಡಿಸ್ಕಸ್ ಮಾಡ್ಬೋದು. ಮತ್ತೆ ನಿಮ್ಗೆ ಟ್ರಾವೆಲ್ ಲಾಜಿಸ್ಟಿಕ್ ಇಶ್ಯೂಸ್ ಆತರ ಏನಾರು ಇದೆಯಾ? ಈಗ ನಿಮ್ಹಾನ್ಸ್ ಒಂದ್ ದೊಡ್ಡ ರೆಫರಲ್ ಸೆಂಟರ್ ಆದ ಕಾರಣ ನಾವು ಹಲವಾರು ಕಡೆಯಿಂದ ಪೇಷಂಟ್ಸ್ ಗಳನ್ನ ನೋಡ್ತೀವಿ. ಈಗ ಆದ್ರೆ ಅವ್ರು ಒಂದೊಂದ್ಸಲಿ ಮೆಡಿಸಿನ್ ಬಿಟ್ಬಿಡ್ತಾರೆ, ಯಾಕೆಂದ್ರೆ ಅವ್ರಿಗೆ ಬೆಂಗಳೂರಿಗೆ ಬರಕ್ಕಾಗಲ್ಲ, 500-600 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವು ಅವ್ರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಊರಲ್ಲೇ ಸೈಕಾಟ್ರಿಸ್ಟ್ ಗಳಿದ್ದಾರೆ, ಇವಾಗ ರೆಫರಲ್ ನಾವು ಕೊಡ್ಬೋದು ಅಂತ ಹೇಳಿ ಎಷ್ಟೊಂದ್ ಜನರಿಗೆ ಗೊತ್ತಿರೋದಿಲ್ಲ. ಹಾಗೆ ನೀವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಬೋದು, ಬಹಳ ದೂರ ಟ್ರಾವೆಲ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಹತ್ರದಲ್ಲಿ ಯಾರಾದ್ರೂ ಅದೇ ಡಾಕ್ಟರ್ ಅದೇ ಸ್ಪೆಷಲಿಸ್ಟ್ ಇದಾರಾ ಅಂತ ಹೇಳಿ ರೆಫರಲ್ ಕೊಡ್ಬೋದಾ ಅಂತ ಹೇಳಿ ಕೇಳ್ಬೋದು. ಮತ್ತೆ ಸಿಂಪ್ಟಮ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಪ್ರಯಾರಿಟೈಸ್ ವಾಟ್ ಮ್ಯಾಟರ್ಸ್ ಟು ಯು. ಅಂದ್ರೆ ನಿಮಗೆ ಯಾವ ಸಿಂಪ್ಟಮ್ ನಿಮ್ಗೆ ಕಷ್ಟ ಆಗ್ತಾ ಇದೆ ಅದನ್ನ ನೀವು ಟ್ರೀಟ್ ಮಾಡ್ಲಿಕ್ಕೆ ಹೇಳಿ. ಎಷ್ಟೊಂದ್ ಸತಿ ಡಾಕ್ಟರ್ಗಳಿಗೆ ಗೊತ್ತಿರೋದಿಲ್ಲ ನಿಮ್ಗೆ ಏನ್ ತೊಂದ್ರೆ ಯಾವ್ದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಈಗ ಅಲಿ ಅಂತ ಹೇಳಿ ಪೇಷಂಟ್ ನಾನು ಡಿಸ್ಕಸ್ ಮಾಡಿದಾಗ ಕೈ ನಡುಗ್ತಿದೆ ಅಂತ ಹೇಳಿ ಡಾಕ್ಟರ್ ನೋಡಿದ್ರೆ ಹೊತ್ತು ಅಲಿ ಅವ್ರು ಯಾವತ್ತು ಕೈ ನಡುಗೋದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಹೇಳಲಿಲ್ಲ. ಡಾಕ್ಟರ್ ನೋಡ್ಬಿಟ್ಟು ಕೈ ನಡುಗ್ತಿದೆ ಅಂತ ಹೇಳಿ ಮಾತ್ರೆ ಹಾಕ್ಬಿಟ್ಟು, ಆದ್ರೆ ಅಲಿಯವರು ಕೆಲಸ ಮಾಡೋದಿಲ್ಲ, ಅವ್ರು ಬರೆಯೋದಿಲ್ಲ ಜಾಸ್ತಿ ಅಂತ ಹೇಳಿದ್ರೆ ಅವ್ರು ಕೈ ನಡುಗಿದ್ರು ತೊಂದ್ರೆ ಇಲ್ಲ, ಅದ್ ಪ್ರಾಬ್ಲಮ್ ಏನೋ ಅಲ್ಲ. ಅವ್ರಿಗೆ ಈಗ ಕಾನ್ಸ್ಟಿಪೇಷನ್ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪೇಷಂಟ್ಸ್ ನೀವಾಗಿ ಹೋಗಿ ಡಾಕ್ಟರ್ ಹತ್ರ ಹೇಳ್ಬೇಕು, ನಿಮ್ಗೆ ಯಾವ ತೊಂದ್ರೆ ಜಾಸ್ತಿ ಆಗ್ತಿದೆ, ನಿಮ್ಗೆ ನೋವು ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ, ನೋವು ನನಗೆ ಕಡಿಮೆ ಆಗ್ಲೇಬೇಕು ಅಂತ ಹೇಳಿದ್ರೆ ಡಾಕ್ಟರ್ಗೆ ಹೇಳಿ ಅದನ್ನೇ ಸ್ಪೆಸಿಫಿಕ್ ಆಗಿ ಟ್ರೀಟ್ ಮಾಡಿ, ಬೇರೆ ಸಿಂಪ್ಟಮ್ಸ್ ಬಗ್ಗೆ ಅಷ್ಟೊಂದು ಚಿಂತೆ ಮಾಡೋದು ಬೇಡ ಅಂತ ಹೇಳಿ ನೀವು ಡಾಕ್ಟರ್ ಹತ್ರ ಕರೆಕ್ಟ್ ಆಗಿ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಇದು ಯಾವಾಗ್ಲೂ ಒಂಥರ ಕೊಲಾಬರೇಟಿವ್ ಇರ್ಬೇಕು, ನೀವು ಮತ್ತೆ ಡಾಕ್ಟರ್ ನೀವು ಒಟ್ಟಿಗೆ ಸೇರ್ಕೊಂಡು ಒಂದು ಡಿಸಿಷನ್ ಗೆ ಬರ್ತಾ ಇದ್ದೀರಾ. ಹಾಗೆ ಆ ಕೊಲಾಬರೇಟಿವ್ ಮೈಂಡ್ ಸೆಟ್ ನಿಮ್ಮಲ್ಲಿ ಇರ್ಬೇಕಾಗತ್ತೆ. ಮತ್ತೆ ಟ್ರೀಟ್ಮೆಂಟ್ ಹೊಸದಾಗಿ ಬರ್ದಾಗ ಅಥವಾ ಡಿಸ್ಕಸ್ ಮಾಡ್ತಿರುವಾಗ ಈ ಮೆಡಿಸಿನ್ ಯಾಕೆ ಕೊಡ್ತಾ ಇದ್ದಾರೆ, ಎಷ್ಟು ದಿನ ತಗೋಬೇಕು ಅಂತ ಹೇಳಿ ನೀವು ವಿಚಾರಿಸಬಹುದು. ಮತ್ತೆ ಈ ಮೆಡಿಸಿನ್ ನಿಂದಾಗಿ ಇನ್ನೂ ಸಹಾಯ ಆಗ್ತಾ ಇದೆ ಅಂತ ಹೇಳಿ ಕೇಳ್ಬೋದು. ಈಗ ಕೈ ನಡುಗೋದಕ್ಕೆ ಅಂತ ಹೇಳಿ ನಾವು ಮಾತ್ರ ಕೊಟ್ಟಿದ್ದು, ಇದು ಇನ್ನೂ ಸಹಾಯ ಮಾಡ್ತಾ ಇದೆಯೋ ಅಥವಾ ನಂಗೆ ಕಷ್ಟನೇ ಜಾಸ್ತಿ ಕೊಡ್ತಾ ಇದೆ ಅಂತ ಹೇಳಿ ನೀವು ಇದ್ ಮಾಡ್ಬೋದು. ಆತರ ಇದ್ರೆ ನೀವು ಆ ಮೆಡಿಸಿನ್ ನಿಲ್ಲಿಸಬಹುದಾ ಅಂತ ಹೇಳಿ ಡಾಕ್ಟರ್ ಹತ್ರ ಕೇಳ್ಬೋದು. ಮತ್ತೆ ನಿಮಗೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ತಲೆ ಸುತ್ತಾ ಇದೆ, ವಾಂತಿ ಬರಂಗ ಆಗ್ತಾ ಇದೆ, ನಿದ್ದೆ ಜಾಸ್ತಿ ಬರ್ತಾ ಇದೆ, ಇದರಿಂದಾಗಿ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ ಹೇಳಿ, ಈ ಪ್ರಾಬ್ಲಮ್ಸ್ ಮೆಡಿಸಿನ್ ಆಗಿ ಆಗ್ತಾ ಇದೆಯಾ ಅಂತ ಹೇಳಿ ಡಾಕ್ಟರ್ ಹತ್ರ ಕೇಳ್ಬೋದು. ಮೆಡಿಸಿನ್ ಡೋಸ್ ಕಮ್ಮಿ ಮಾಡ್ಬೋದಾ, ನಿಲ್ಲಿಸ್ಬೋದಾ, ಬಹಳ ವರ್ಷದಿಂದ ತಗೋತಾ ಇದೀನಿ ಅಂತಾನು ಕೇಳ್ಬೋದು. ಮತ್ತೆ ಡಾಕ್ಟರ್ ಹತ್ರ ನೀವು ಕೇಳ್ಬೋದು ಏನ್ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ, ಯಾವ ರೀತಿ ನಾನು ಅದನ್ನ ತಡಿಬಹುದು ಅಂತ ಹೇಳಿ ಕೇಳ್ಬೋದು. ಅದನ್ನು ನೀವು ಕೇಳ್ಕೊಬಹುದು. ಮತ್ತೆ ಇವಾಗ ಫಿಕ್ಸ್ ಡೋಸ್ ಕಾಂಬಿನೇಷನ್ ಡ್ರಗ್ಸ್ ಅಂತಾನು ಇದೆ. ಇವಾಗ ಫಾರ್ ಎಕ್ಸಾಂಪಲ್ BP ಮಾತ್ರೆ ಕೆಲವರಿಗೆ ಬೆಳಿಗ್ಗೆ ರಾತ್ರಿ ಕೊಡ್ತಿರ್ತಾರೆ, ಎರಡೆರಡು ಮಾತ್ರೆ ದಿನ ತಗೊಳ್ಳಿ ಅಂತ ಹೇಳಿ. ನೀವು ಬೇಕಿರೋ ಡಾಕ್ಟರ್ ಹತ್ರ ಕೇಳ್ಬೋದು ಕಾಂಬಿನೇಷನ್ ಮಾತ್ರೆ ಬರುತ್ತಾ ಅಂತ ಹೇಳಿ. ಕಾಂಬಿನೇಷನ್ ಮಾತ್ರೆ ನಿಮ್ಗೆ ಮೇ ಬಿ ತಗೊಳ್ಲಿಕ್ಕೆ ಸ್ವಲ್ಪ ಸುಲಭ ಆಗ್ಬಹುದು, ಎರಡು ಮಾತ್ರೆ ತಗೊಳೋದ್ಕಿಂತ ನೆನ್ಪಿಟ್ಕೊಳ್ಳೋಕ್ಕೂ ಸ್ವಲ್ಪ ಸುಲಭ ಆಗತ್ತೆ. ಈ ತರ ರೆಜಿಮೆನ್ ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ನೀವು ಡಾಕ್ಟರ್ ಹತ್ರ ಮಾತಾಡ್ಬೋದು. ಈಗ ಇನ್ನೊಂದು ಕೊನೆಯ ಸನ್ನಿವೇಶ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೇನೆ. ಈಗ ಕೃಷ್ಣಯ್ಯ ಅಂತ ಹೇಳಿ 60 ವರ್ಷದವ್ರು ಇದ್ದಾರೆ. ಅವ್ರು ರೀಸೆಂಟ್ ಆಗಿ ರಿಟೈರ್ ಆಗಿದ್ದಾರೆ. ಅವರಿಗೆ ರಾತ್ರಿ ಒಂದು ಪೆಗ್ ತಗೊಂಡು ಅವರು ಮಲ್ಕೊಳ್ಳೋದು ಅವ್ರಿಗೆ ಇಷ್ಟ. ರೀಸೆಂಟ್ ಆಗಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹಾರ್ಟ್ ಡಿಸೀಸ್ ಇಂದ ಡಯಾಗ್ನೋಸ್ ಆಗಿದೆ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಅವರಿಗೆ ರಾತ್ರಿ ಹೊತ್ತು ತಲೆ ಸುತ್ತಾ ಇದೆ. ಏನಾಗಿರ್ಬಹುದು ಅಂತ ಹೇಳಿ ಅನ್ಸುತ್ತೆ, ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿ ಅನ್ಸುತ್ತೆ? ಹಾರ್ಟ್ ಡಿಸೀಸ್ ಐಡೆಂಟಿಫೈ ಆದ್ಮೇಲೆ ಅವ್ರಿಗೆ ಬಹುಶಃ ಡ್ರಿಂಕ್ಸ್ ಮಾಡಬೇಡಿ ಅಂತ ಹೇಳಿರ್ತಾರೆ. ದಿಸ್ ಇಸ್ ಅಡ್ವರ್ಸ್ ಎಫೆಕ್ಟ್ ಆಫ್ ಅದೇ ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಇರಬಹುದಾ ಅಂತ. ಓಕೆ, ವಿಡ್ರಾಲ್ ತರ ಏನು ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಅವ್ರು ಇವಾಗಷ್ಟೇ ಕುಡಿತಾ ಇದ್ರು. ಹಾಗೆ ವಿಡ್ರಾಲ್ ಆಗೋ ಸಾಧ್ಯತೆ ಕಮ್ಮಿ ಇದೆ. ಬೇರೆ ಏನಾದ್ರೂ ಇರಬಹುದು ಅಂತ ಅನ್ಸುತ್ತಾ? ನಾನು ಈ ಪಾಯಿಂಟ್ ಅನ್ನ ಸ್ವಲ್ಪ ಹಿಂದೆ ಡಿಸ್ಕಸ್ ಮಾಡಿದ್ದೆ. ಯಾರಾದ್ರೂ ಗೆಸ್ ಊಹೆ ಮಾಡ್ಲಿಕ್ಕೆ ಇಷ್ಟ ಇದೆಯಾ ಏನಾಗಿರ್ಬಹುದು ಕೃಷ್ಣಪ್ಪ ಅವ್ರಿಗೆ ಅಂತ ಹೇಳಿ, ಅಥವಾ ಏನ್ ಆಗ್ಬಹುದು ಫ್ಯೂಚರ್, ಇದು ಈ ತರ ಆದ್ಮೇಲೆ ಏನಾಗೋ ಸಾಧ್ಯತೆ ಇರುತ್ತೆ? ಸೊ ಇವಾಗ ಕೃಷ್ಣಪ್ಪ ಅವರು ಏನಂತಂದ್ರೆ ಹಾರ್ಟ್ ಡಿಸೀಸ್ಗೆ ಮೆಡಿಸಿನ್ ತಗೋತಾ ಇದ್ದಾರೆ. ಯೂಶುವಲಿ ಹಾರ್ಟ್ ಡಿಸೀಸ್ ಕೊಡೋ ಮೆಡಿಸಿನ್ಸ್ ಎಲ್ಲ ತಲೆ ಸುತ್ತು ಅಥವಾ BP ಕಮ್ಮಿ ಮಾಡೋದು ಆತರ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಕುಡಿಯೋದ್ರಿಂದ ಏನಾಗುತ್ತೆ, ಡ್ರಿಂಕ್ಸ್ ಮಾಡೋದ್ರಿಂದಾಗಿ ಅಗೈನ್ ಮತ್ತೆ ಅಮಲ್ ಆಗೋದು, ಅಷ್ಟು ಡ್ರೌಸಿನೆಸ್ ಅಂತ ಹೇಳಿ ಅನ್ಸೋದು,
ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ಮೆಡಿಸಿನ್ ಇಂದಾಗಿ ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಆಲ್ಕೋಹಾಲ್ ನ ಸೇರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೀಳೋ ಚಾನ್ಸ್ ಜಾಸ್ತಿ. ಈ ಚಿತ್ರದಲ್ಲಿ ಇದ್ದಂಗೆನೆ ಇವೆಂಚುಲಿ ಅವರು ಬಿದ್ದೋಗ್ತಾರೆ. ಈ ಸಫರ್ಸ್ ಅ ಫಾಲ್. ಬಿದ್ಮೇಲೆ ಏನಾಗುತ್ತೆ, ರಿಸ್ಕ್ ಆಫ್ ಫ್ರಾಕ್ಚರ್ಸ್ 2 times ಜಾಸ್ತಿ ಅಂತ ಹೇಳಿ ನಾನು ಮುಂಚೆ ಹೇಳಿದ್ದೆ. ಹಾಗೆ ಕೃಷ್ಣಪ್ಪ ಅವ್ರಿಗೆ ಇನ್ನು ತುಂಬಾ ಅಡ್ವರ್ಸ್ ಕಾನ್ಸಿಕ್ವೆನ್ಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಹಾಗೆ ನಾವು ಥಿಂಗ್ಸ್ ದಟ್ ಯು ಶುಡ್ ನಾಟ್ ಡೂ, ಯಾವ ತರ ಸಮಸ್ಯೆ ಥಿಂಗ್ಸ್ ನೀವು ಮಾಡಬಾರ್ದು, ಮಾತ್ರೆಗಳು ತಗೊಳ್ತಿರುವಾಗ ಏನ್ ಮಾಡಬಾರ್ದು. ಒಂದೇನಂತಂದ್ರೆ ಯಾವತ್ತೂ ಮೆಡಿಸಿನ್ಸ್ ಅಬ್ರಪ್ಟ್ ಆಗಿ ಸ್ಟಾಪ್ ಮಾಡಬೇಡಿ. BP ಮಾತ್ರೆ ತಗೋತಿದ್ದೀರಾ ಅಂತ ಹೇಳಿ ಸಡನ್ ಆಗಿ ಬಿಟ್ರೆ BP ವಿಪರೀತ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಶುಗರ್ ಮಾತ್ರನೂ ಹಂಗೆ, ನಿಲ್ಸಿದ್ರೆ ವಿಪರೀತ ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೆಲ್ಫ್ ಮೆಡಿಕೇಶನ್ ಯಾವತ್ತು ಮಾಡಕ್ ಹೋಗ್ಬೇಡಿ. ಓ BP ಸ್ವಲ್ಪ ಜಾಸ್ತಿ ಬಂತು ಇವತ್ ಮನೇಲಿ ನೋಡಿದಾಗ ನಾನೇ ಒಂದ್ BP ಅರ್ಧ ಡೋಸ್ ಜಾಸ್ತಿ ಮಾಡ್ಕೋತೀನಿ, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಡೋಸ್ ಎಲ್ಲ ಅಡ್ಜಸ್ಟ್ ಮಾಡಬೇಡಿ. ಮತ್ತೆ ಆದಷ್ಟು ನೀವು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ನ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ. ಮಿಕ್ಸೋಪತಿ ನೀವು ಮಾಡಕ್ಕೆ ಹೋಗ್ಬೇಡಿ. ಆಯುರ್ವೇದ, ಹೋಮಿಯೋಪತಿ ನಿಮ್ಗೆ ತಗೊಳಕ್ ಇಂಟ್ರೆಸ್ಟ್ ಇದ್ರೆ, ಇಷ್ಟ ಇದ್ರೆ ನೀವು ತಗೋಬಹುದು. ಅದ್ರಲ್ಲಿ ಯಾವ್ದೇ ರೀತಿ ಈ ಬೇಡ ಅಂತ ಯಾರು ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದ್ ಸಿಸ್ಟಮ್ ತಗೋತಾ ಇದ್ರ ಅಂತ ಹೇಳಿದ್ರೆ ಅದನ್ನೇ ತಗೊಳ್ಳಿ, ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಡಬಲ್ ಡೋಸ್ ತಗೊಳ್ಳೋದು ಅಥವಾ ಆಲ್ಕೋಹಾಲ್ ಜೊತೆ ಮಿಕ್ಸ್ ಮಾಡೋದು, ಮೆಡಿಸಿನ್ಸ್ ಅನ್ನ ಸ್ಪ್ಲಿಟ್ ಮಾಡೋದು, ಕ್ರಶ್ ಮಾಡೋದು, ಈ ತರದ್ದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಓಕೆ. ಸೊ ಕೆಲವು ರೆಡ್ ಫ್ಲಾಗ್ಸ್ ಏನೇನು ಅಂತ, ರೆಡ್ ಫ್ಲಾಗ್ಸ್ ಅಂತ ಹೇಳಿದ್ರೆ ನೀವು ಸ್ವಲ್ಪ ಇಂಥ ಸಮಸ್ಯೆಗಳನ್ನ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಸತರ್ಕವಾಗಿ ಇರ್ಬೇಕಾಗತ್ತೆ. ಏನಂತಂದ್ರೆ ಸಡನ್ ಆಗಿ ಎದೆ ನೋವಾಯ್ತು, ಸಡನ್ ಆಗಿ ನಿಮ್ಗೆ ತೀವ್ರವಾಗಿ ಉಸಿರಾಟದ ತೊಂದ್ರೆ, ಮೂರ್ಛೆ ಹೋಗೋದು ಅಥವಾ ತಲೆ ಸುತ್ತು ಸಡನ್ ಆಗಿ ಆಗ್ತಾ ಇದೆ, ಒಮ್ಮೊಮ್ಮೆನೆ ಸಡನ್ ಆಗಿ ಗುರ್ತು ಪರಿಚಯ ತಪ್ಪುವುದು ಅಥವಾ ರಕ್ತಸ್ರಾವ ಆಗೋದು, ಅಲರ್ಜಿ ಆಗೋದು, ಈ ತರ ಸಮಸ್ಯೆಗಳೇನಾದ್ರು ಕಂಡು ಬಂತು ಅಂದ್ರೆ ಕೂಡ್ಲೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಗೆ ಹೋದ್ರೆ ಒಳ್ಳೇದಾಗತ್ತೆ. ಸೊ ನಾನು ಕೊನೆಯದಾಗಿ ಈ ಸೆಷನ್ ನ ಮುಗಿಸೋದಕ್ಕಿಂತ ಮುಂಚೆ ಸ್ವಲ್ಪ ಟೇಕ್ ಹೋಮ್ ಮೆಸೇಜಸ್ ನಿಮ್ಗೆ ಈ ಸೆಷನ್ ಇಂದ ನಾನು ಇಷ್ಟು ವಿಷಯ ನೀವು ತಿಳ್ಕೊಳ್ಳಿ ಅಂತ ಹೇಳಿ ನಾನು ಒಂದು ಬಯಸ್ತೇನೆ. ಒಂದೇನಂತಂದ್ರೆ ರುಟೀನು ಮತ್ತೆ ಮೆಮೊರಿ ಏಡ್ಸ್ ಯೂಸ್ ಮಾಡಿ ಮೆಡಿಸಿನ್ಸ್ ಅನ್ನ ತಗೊಳಕ್ಕೆ. ಯಾವತ್ತೇ ಮೆಡಿಸಿನ್ಸ್ ನ ನೀವಾಗೆ ನಿಲ್ಸೋದು ಅಥವಾ ಡಾಕ್ಟರ್ ಹೇಳೋದಕ್ಕಿಂತ ಮಾಡಿಫೈ ಮಾಡೋದು ರೆಜಿಮೆನ್ ಅದನ್ನ ಮಾಡಕ್ ಹೋಗ್ಬೇಡಿ. ರೆಡ್ ಫ್ಲಾಗ್ಸ್ ನಾನು ಏನ್ ಹೇಳಿದ್ದೆ ಅದನ್ನ ನೀವು ಆದ್ರೆ ನೀವು ಕೂಡ್ಲೆ ಡಾಕ್ಟರ್ ಹತ್ರ ಹೋಗೋದಕ್ಕೆ ನಿರ್ಧಾರ ಮಾಡ್ಕೊಳ್ಳಿ. ಮತ್ತೆ 1 page ಮೆಡಿಸಿನ್ ಲಿಸ್ಟ್ ಏನಂತ ಹೇಳಿದೆ, ಇನ್ನೊಬ್ರು ನಮ್ಮ ವ್ಯೂವರ್ ಕೂಡ ಅವ್ರು ಹೇಳಿದ್ರು, 1 page ಮೆಡಿಸಿನ್ ಲಿಸ್ಟ್ ಅನ್ನ ಬರ್ದಿಟ್ಕೊಳ್ಳಿ. ಅದನ್ನ ನೀವು ಡಾಕ್ಟರ್ ಹತ್ರ ಹೋಗುವಾಗ ಪ್ರತಿ ಸತಿನೂ ತಗೊಂಡೋಗಿ. ನಿಮ್ಮ ಕಿಸೆಲಿದ್ರೆ ಇನ್ನೂ ಒಳ್ಳೇದು. ಏನಾದ್ರೂ ಒಂದು ಅನಾಹುತ ಆಯ್ತು ಅಂತ ಹೇಳಿದ್ರು ನೆಕ್ಸ್ಟ್ ಯಾರು ಡಾಕ್ಟರ್ ನಿಮ್ಮ ಎಮರ್ಜೆನ್ಸಿಯಲ್ಲಿ ನೋಡ್ತಾರೆ ಅವ್ರಿಗೆ ಒಂದು ಲಿಸ್ಟ್ ಇರುತ್ತೆ, ಅಟ್ಲೀಸ್ಟ್ ಇವ್ರು ಯಾವ ಮೆಡಿಸಿನ್ಸ್ ತಗೋತಿದ್ರು, ಏನೇನ್ ಕಾಯಿಲೆ ಇತ್ತು ಇವ್ರಿಗೆ ಅಂತ ಹೇಳಿ. ಮತ್ತೆ ಮೆಡಿಸಿನ್ಸ್ ತಗೊಳ್ತಿರುವಾಗ ಯಾವಾಗ್ಲೂ ನೀವು ಕೇಳ್ಕೋಬಹುದು ನಿಮ್ಗೇನೆ, ನಾನು ಈ ಮೆಡಿಸಿನ್ ಯಾಕೆ ತಗೋತಾ ಇದ್ದೀನಿ, ನನಗಿದು ಹೆಲ್ಪ್ ಆಗ್ತಾ ಇದೆಯಾ ಅಥವಾ ನನಗೆ ಇದರಿಂದಾಗಿ ಹಾನಿ ಆಗ್ತಾ ಇದೆಯಾ ಅಂತ ಹೇಳಿ. ಇಷ್ಟು ಪ್ರಶ್ನೆಗಳು ನೀವು ನಿಮ್ಗೆ ಕೇಳ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನೀವು ನಾಳೆ ಡಾಕ್ಟರ್ ಹತ್ರ ಹೋಗುವಾಗ ಅವ್ರ ಹತ್ರ ಈ ವಿಷಯಗಳನ್ನ ನೀವು ಡಿಸ್ಕಸ್ ಮಾಡ್ಬೋದು. ಮತ್ತೆ ಡಾಕ್ಟರ್ ಹತ್ರ ಆದಷ್ಟು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ, ಯಾಕೆ ಇದು ಮೆಡಿಸಿನ್ ಕೊಡ್ತಾ ಇದಾರೆ ಅಂತ ಹೇಳಿ. ನೀವು ಅದಕ್ಕೆ ನೀವು ಅಷ್ಟು ಪೇಷಂಟ್ಸ್ ಹತ್ರ ಮಾತಾಡೋದು ಮತ್ತೆ ನಿಮ್ಮದು ಹಕ್ಕದು, ನಿಮ್ಮ ಡಾಕ್ಟರ್ ಹತ್ರ ನೀವು ಕಮ್ಯುನಿಕೇಟ್ ಮಾಡೋದು. ಮತ್ತೆ ಯಾವುದೇ ರೀತಿಯಲ್ಲಿ ನಿಮ್ಗೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಹೇಳಿದ್ರೆ ಸಹಾಯ ಕೇಳೋದಕ್ಕೆ ನೀವು ಹಿಂಜರಿಬೇಡಿ, ಅದಕ್ಕೆ ಸಂಕೋಚ ಪಡ್ಬೇಡಿ. ಹೆಲ್ಪ್ ಯಾರ ಹತ್ರ ಬೇಕಾದ್ರೂ ನೀವು ಕೇಳ್ಬೋದು. ಹಲವಾರು ಜನರ ಬಗ್ಗೆ ನಾನು ಮಾತಾಡಿದೆ. ಡಾಕ್ಟರ್ ಇರ್ಬೋದು, ಆಶಾ ವರ್ಕರ್ ಇರ್ಬೋದು, ಫಾರ್ಮಸಿಸ್ಟ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಇವ್ರೆಲ್ರ ಜೊತೆ ನೀವು ಹೆಲ್ಪ್ ತಗೋಬಹುದು. ಕೊನೆಯದಾಗಿ ನನ್ನ ಉದ್ದೇಶ ಈ ಪ್ರೆಸೆಂಟೇಶನ್ ನಿಮ್ಗೆ ಹೆದರ್ಸೋದು ಅಂತ ಹೇಳಿ ಇರ್ಲಿಲ್ಲ. ಏನಂತಂದ್ರೆ ಮೆಡಿಸಿನ್ಸ್ ಎಲ್ರಿಗೂ ಇವಾಗ ನೆಸೆಸರಿ ಆಗ್ಬಿಟ್ಟಿದೆ ಮೆಡಿಸಿನ್ ತಗೊಳ್ಳೋದು. ನಮ್ಮ ಗುರಿ ಏನಂತಂದ್ರೆ ಅದನ್ನ ಸೇಫ್ ಆಗಿ ಉಪಯೋಗಿಸೋದು, ಆಯ್ತಾ, ಸುರಕ್ಷಿತವಾಗಿ ಉಪಯೋಗಿಸೋದು ನಮ್ಮ ಗುರಿ ಅಷ್ಟೇನೆ ಹೇಳಿ, ಹೊರತು ನಿಮ್ಮ ಭಯ ಪಟ್ಟು ಎಲ್ಲ ಮೆಡಿಸಿನ್ ಬಿಡಿ ಅಂತ ಹೇಳಿ ಅಲ್ಲ. ಹಾಗೆ ನೀವು ಇದೊಂದು ತಿಳ್ಕೊಳ್ಳಿ, ಮೆಡಿಸಿನ್ಸ್ ನೆಸೆಸರಿ ಇದೆ, ಬಟ್ ಸೇಫ್ ಆಗಿ ಯೂಸ್ ಮಾಡೋದು ನಿಮ್ಮ ಕರ್ತವ್ಯ ಅಂತ ಹೇಳಿ. ಇದರಿಂದಾಗಿ ನಾನು ನಿಮ್ಮ ಧನ್ಯವಾದ ಕೇಳಲು ಇಚ್ಛಿಸ್ತೇನೆ. ನಿಮಗೆ ಯಾವುದೇ ರೀತಿ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ನಿಮಗೆ ಬಳಲ್ತಿದ್ದೀರಾ ಅಥವಾ ಮರುವು ಕಾಯಿಲೆ ಆತರ ಏನಾರಿದ್ರೆ ಜಿರಿಯಾಟ್ರಿಕ್ ಕ್ಲಿನಿಕ್ ಅಂಡ್ ಸರ್ವಿಸಸ್ ನಿಮ್ಗೆ ನೀವು ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ನಿಮ್ಗೆ ಮೆಂಟಲ್ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಎಮರ್ಜೆನ್ಸಿಯಲ್ಲಿ ನೀವು ನಮ್ಮ ನ್ಯಾಷನಲ್ ಟೆಲಿಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಟೆಲಿಮಾನಸ್ ಏನಿದೆ ಅದ್ರದ್ದು ಹೆಲ್ಪ್ ಲೈನ್ ನಂಬರ್ 14416ಗೆ ನೀವು ಕಾಲ್ ಮಾಡ್ಬಿಟ್ಟು ನೀವು ಅವ್ರ ಹತ್ರ ಮಾತಾಡ್ಬೋದು. ಥ್ಯಾಂಕ್ ಯು. Thank you, sir. It was a very good presentation.
ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಇಲ್ಲ ನಿಮ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ರೆ ಅವಕಾಶ ಇದೆ, ನಿಮ್ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಬೋದು. ಕೇಳಿಸ್ತಾ ಇದೆಯಾ ಡಾಕ್ಟ್ರೆ? ಹಾ ಕೇಳಿಸ್ತಿದೆ, ಹೇಳಿ. ಇವಾಗ ನಾನು ಕೇಳೋದು, ಡಾಕ್ಟರ್ ಕೆಲವು ಪ್ರಿಸ್ಕ್ರೈಬ್ ಮಾಡ್ತಾರೆ ಮೆಡಿಸನ್. ಓಕೆ, ಮೇ ಬಿ ಡಾಕ್ಟರ್ ಇಸ್ ಲಿಟಲ್ ಅವೇ where we cannot go repeated second time because of his busy schedule and thing. Once you go to the medicine counter, this medicine is not available. Can I give you a alternate medicine equivalent to that anta ಹೇಳ್ತಾರೆ. Can we go for that or not? ಅದೇ, ಅದು ಜನರಿಕ್, ಅದು ಕಂಟೆಂಟ್ ಏನಿರುತ್ತೆ ಅದು ಸೇಮ್ ಇದ್ರೆ ನೀವು ತಗೋಬಹುದು. ಅದು ನಿಮ್ಗೆ ಒಂದೇ ಅಂತಂದ್ರೆ ನೀವು ಬೇಕಿದ್ರೆ ಆ ಮೆಡಿಸಿನ್ ಡಾಕ್ಟರ್ ಏನ್ ಬರ್ದಿರ್ತಾರೆ ಅದನ್ನ ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ಸೇಮ್ ಕಂಟೆಂಟ್ ಇದೆ. ಇವಾಗ ಪ್ಯಾರಾಸಿಟಮಾಲ್ ಇವಾಗ ಡೋಲೋ ಅಂತಾನು ಸಿಗುತ್ತೆ, ಕ್ರೋಸಿನ್ ಅಂತಾನು ಸಿಗುತ್ತೆ, ಅದೆಲ್ಲ ಒಂದೇನೆ. ನೀವ್ ಯಾವ್ ತಗೊಂಡ್ರು ಒಂದೇನೆ. ನೀವು ಅದನ್ನ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದು. ಬೇರೆ ಬ್ರ್ಯಾಂಡ್, ಆಲ್ಟರ್ನೇಟಿವ್ ಬ್ರ್ಯಾಂಡ್ ತಗೊಳೋದ್ರ ಏನ್ ತಪ್ಪಿಲ್ಲ. ಒಂದೇ ಅಂತಂದ್ರೆ ನೀವು ಲಾಂಗ್ ಟರ್ಮ್ ಇಂದ ಯಾವ್ದಾದ್ರು ಒಂದ್ ಮೆಡಿಸಿನ್ ತಗೋತಾ ಇದ್ರೆ ಒಂದೇ ಬ್ರ್ಯಾಂಡ್ ಇಂದ, ಎಸ್ಪೆಷಲಿ ಇವಾಗ BP ಅಥವಾ ಹಾರ್ಟ್ ಮೆಡಿಸಿನ್ ಎಲ್ಲ ಏನಿರುತ್ತೆ ಅದನ್ನ ಒಂದೇ ಬ್ರ್ಯಾಂಡ್ ತಗೋತಾ ಇದ್ರಿ. ಈಗ ಕೆಲವರು ಗ್ಲೈಕೋಮೆಟ್, ಶುಗರ್ಗೆ ಗ್ಲೈಕೋಮೆಟ್ ತಗೋತಾ ಇದಾರೆ ಅಂತ ಹೇಳಿದ್ರೆ ಬೇರೆ ಮೆಟ್ಫಾರ್ಮಿನ್ ಬ್ರ್ಯಾಂಡಿಗೆ ಸ್ವಿಚ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಅನ್ಸುತ್ತೆ. ಯಾಕೆಂದ್ರೆ ಅದರಲ್ಲಿ ಕೆಲವು ಎಕ್ಸಿಪಿಯೆಂಟ್ಸ್ ಅಂತ ಹೇಳಿ ಮೆಡಿಸಿನ್ ಅಲ್ಲಿ ಇರುತ್ತೆ, ಅಂದ್ರೆ ಅದು ಎಕ್ಸ್ಟ್ರಾ ಎಡಿಷನ್ಸ್ ಕೆಲವ್ದು ಇರುತ್ತೆ. ಅದರಿಂದಾಗಿ ಸ್ವಲ್ಪ ಮೆಡಿಸಿನ್ ಲೆವೆಲ್ಸ್ ವೇರಿಯೇಷನ್ ಆಗ್ಬಹುದು ದೇಹದಲ್ಲಿ. ಹಾಗೆ ಹೊಸದಾಗಿರೋ ಮೆಡಿಸಿನ್ ಆದ್ರೆ ಓಕೆ, ಲಾಂಗ್ ಟರ್ಮ್ ತಗೋತಿರೋ ಮೆಡಿಸಿನ್ ಆದ್ರೆ ನೀವು ಹಳೆ ಬ್ರ್ಯಾಂಡ್ ಯಾವ್ದಿದೆ ಅದನ್ನೇ ಪ್ರಿಫರ್ ಮಾಡಿದ್ರೆ ಒಳ್ಳೇದು. ಓಕೆ, ಇನ್ನ ಒಂದು, people who are habitually drinkers only in the night hours, 1 peg or 2 peg, I would prefer that they should never take any medicine on that day when they take drinks. Is it right or wrong? ಸೊ ಐಡಿಯಲಿ ಏನಂತಂತ ಹೇಳಿದ್ರೆ ಅದು ಮೆಡಿಸಿನ್ ಅಗೇನ್ ಪಾಯಿಂಟ್ ಟು ಪಾಯಿಂಟ್ ವೇರಿಯೇಷನ್ ಆಗುತ್ತೆ, ಯಾವ ಮೆಡಿಸಿನ್ಸ್ ತಗೋತಾ ಇದಾರೆ ಅಂತ ಹೇಳಿ. ಇವಾಗ ನಾನು ಒಬ್ರು ಸಿನಾರಿಯೋ ಕೊಟ್ಟಿದ್ದು, ಅವ್ರಿಗೆ ಹಾರ್ಟ್ ಮೆಡಿಸಿನ್ಸ್ ತಗೋತಾ ಇದ್ರು. ಅದರಲ್ಲಿ BP ಕಮ್ಮಿ ಆಗೋದು ಮತ್ತೆ ಗಿಡ್ಡಿನೆಸ್ ಆಗೋದು ಆತರ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ನೀವು ಆತರ ಇದ್ರೆ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಬೋದು, ನಾನು ಆಲ್ಕೋಹಾಲ್ ಒಂದಿಷ್ಟು ದಿನಕ್ಕೆ ಒಂದ್ಸಲಿ ತಗೋತಾ ಇದ್ರಿ ಅಂತ ಹೇಳಿ. ಅಂತ ಸಮಯದಲ್ಲಿ ನೀವು ಡಾಕ್ಟರ್ ಹತ್ರ ಕೇಳ್ಬೋದು, ನಾನು ಅದ್ ತಗೊಂಡಾಗ ಆ ಮೆಡಿಸಿನ್ಸ್ ಅವತ್ತಿನ ದಿನ ಏನ್ ಮಾಡ್ಬೇಕು ಅಂತ ಹೇಳಿ. ಕೆಲವು ಮೆಡಿಸಿನ್ಸ್ ಜೊತೆ ಇಟ್ ಇಸ್ ನಾಟ್ ರೆಕಮೆಂಡೆಡ್. ಇವಾಗ ಜ್ವರ ಶೀತಕ್ಕೆಲ್ಲ ಕೊಡ್ತಿರೋ ಮೆಡಿಸಿನ್ಸ್ ಮತ್ತೆ ಆಂಟಿಬಯೋಟಿಕ್ಸ್ಗೆಲ್ಲ ಆಲ್ಕೋಹಾಲ್ ಮಿಕ್ಸ್ ಮಾಡಿದ್ರೆ ಅಷ್ಟು ಪ್ರಾಬ್ಲಮ್ ಆಗದೆ ಇರಬಹುದು. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್, ಅದು ಲಿವರ್ ಅಲ್ಲೇ ಇದಾಗತ್ತೆ, ಮೆಟಬಲೈಸ್ ಆಗತ್ತೆ. ಅದ್ರ ಜೊತೆಗೆ ಆಲ್ಕೋಹಾಲ್ ತಗೋತಾ ಇದ್ರೆ ಅಂತ ಹೇಳಿದ್ರೆ ಅದು ಲಿವರ್ ಮೇಲೆ ಮೆಟಬಲೈಸ್ ಆಗುತ್ತೆ. ಅವಾಗ ಲಿವರ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಆಗ ಆ ಸಮಯದಲ್ಲಿ ಅದರಿಂದಾಗಿ ಅಡ್ಡ ಪರಿಣಾಮ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ BP ಕಮ್ಮಿ ಆಗುವಂತ ಮಾತ್ರೆ ಅಥವಾ BP ಮಾತ್ರೆನೇ ಇರ್ಬೋದು, ಅದು ತಗೊಂಡು ಮತ್ತೆ ಆಲ್ಕೋಹಾಲ್ ಕುಡಿದ್ರೆ ಮತ್ತೆ ಫಾಲ್ ರಿಸ್ಕ್ ಎಲ್ಲ ಜಾಸ್ತಿ ಆಗುತ್ತೆ. ಹಾಗೆ ಮೆಡಿಸಿನ್ ಟು ಮೆಡಿಸಿನ್ ಅಗೈನ್ ಪ್ರಾಬ್ಲಮ್ ಚೇಂಜಸ್ ಇದಾಗತ್ತೆ. ಆಗ ನೀವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡೋದು ಒಳ್ಳೇದು. ಆತರ ಹ್ಯಾಬಿಟ್ ಇದ್ರೆ ಈ ತರ ತಗೊಂಡಾಗ ಏನ್ ಮಾಡ್ಬೇಕು ಅಂತ ಹೇಳಿ ಆ ಮಾತ್ರೆಗೆ ಸೂಕ್ತವಾಗಿ ಅವರೇ ಹೇಳ್ತಾರೆ. ನನಗೆ ತಿಳಿದ ಹಾಗೆ ಕೆಲವರು ಹೇಳ್ಬಿಡ್ತಾರೆ, ಈ ತರ ಆಲ್ಕೋಹಾಲ್ ಅಭ್ಯಾಸ ಇರೋರು ಯಾವ್ದಾದ್ರು ಮೆಡಿಸಿನ್ ಕೊಟ್ಟಾಗ ಡಾಕ್ಟರ್ ಕೇಳಿದ್ರೆ ಅಕಸ್ಮಾತ್ ತಗೋಬಹುದು ಅಂದ್ರೆ ಓಕೆ ಅಂತ ಹೇಳ್ತಾರೆ, ಇಲ್ಲ ಅಂತ ಬದಲಾವಣೆ ಸಾಧ್ಯತೆ ಇದ್ರೆ ಬದಲಾಯಿಸಿ ಕೊಡ್ತಾರೆ, ಇಲ್ಲ ಅಂದ್ರೆ ತಗೋಕೂಡ್ದು, ಆಲ್ಕೋಹಾಲ್ ಯೂಸ್ ಮಾಡೋ ದಿವಸ ಅದನ್ನ ಬಿಟ್ಬಿಡಿ ಅಂತಾನು ಹೇಳ್ತಾರೆ. ಹಾಗಾಗಿ ಡಾಕ್ಟರ್ಗೆ ಅವ್ರಿಗೆ ಅಲರ್ಟ್ ಮಾಡೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಹೌದು, ಕರೆಕ್ಟ್ ಸರ್. ಬೇರೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ಳೋದಿದ್ಯಾ? ಇಲ್ಲ ಯಾರಿಗಾದ್ರೂ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಹಂಚಿಕೊಳ್ಳೋದಾದ್ರೂ ಹಂಚಿಕೊಳ್ಬೋದು. ಇವಾಗ ಡಾಕ್ಟ್ರೆ, ಇನ್ಸುಲಿನ್ ಬಿಫೋರ್ ಫುಡ್ ತಗೊಂಡಿದ್ದಾರೆ, ಮರ್ತ್ ಬಿಟ್ಟು ವೆದರ್ ದಟ್ ಇನ್ಸುಲಿನ್ ಕ್ಯಾನ್ ಬಿ ಟೇಕನ್ ಆಫ್ಟರ್ ದ ಬ್ರೇಕ್ಫಾಸ್ಟ್? ಅದು ಫರ್ಗೆಟ್, ಇಟ್ ಹ್ಯಾಪನ್ ಸಮ್ ಟೈಮ್. ಓಕೆ, ಬಿಫೋರ್, ಯಾಕಂದ್ರೆ ಹಾಫ್ ಅನ್ ಅವರ್ ಅಥವಾ 15 ಮಿನಿಟ್ಸ್ ಮುಂಚಿತವಾಗಿ ತಗೋಬೇಕು ಅಂತಾರೆ. ನಾವೇನ್ ಮಾಡ್ತೀವಿ, ಬಾಯಿಗೆ ತುತ್ತು ಹಾಕೊಂಡಾಗ ಜ್ಞಾಪಕ ಆಗತ್ತೆ, ಅಯ್ಯೋ ನಾನು ತಗೊಂಡಿಲ್ಲ.
So in that case, can we have it after breakfast also? ತಗೋಬಹುದು. ಇನ್ಸುಲಿನ್ ಇಲ್ದೇ ಇದ್ರೆ ಇನ್ನು ಬೇರೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮೇ ಬಿ ಮೋಸ್ಟ್ ಎಫೆಕ್ಟಿವ್ ಇಲ್ದೇ ಇರ್ಬೋದು. ನೆಕ್ಸ್ಟ್ ಟೈಮ್ ಹಂಗ ಆಗದೆ ಇರೋ ಹಂಗೆ ನೋಡ್ಕೊಳ್ಳಿ. ಅದಕ್ಕೆ ಇವಾಗ ಡಿಸ್ಕಸ್ ಮಾಡಿದ್ವಲ್ಲ, ಟೈಮ್ ನ ನೀವು ಸ್ವಲ್ಪ ಮಾಡ್ಕೊಳಕ್ ಮಾಡಿ. ಅಂದ್ರೆ ರಿಮೈಂಡರ್ಸ್ ಆತರ ಏನಾದ್ರು ಇಟ್ಕೊಳ್ಳಿ ಮೊಬೈಲ್ ಅಲ್ಲಿ. ಇಷ್ಟೊತ್ತಿಗೆ ತಿನ್ನೋದು ಅಂತ ಹೇಳಿರುತ್ತೆ. 9 ಗಂಟೆಗೆ ತಿಂಡಿ ತಿನ್ನೋದು ಇರುತ್ತೆ ಅಂದ್ರೆ 8:30 ದಿನ ಅಲಾರ್ಮ್ ಇಟ್ಕೊಳ್ಳಿ. 8:30 ನೀವು ಇನ್ಸುಲಿನ್ ಹಾಕೋತೀರಾ ಅಂತ ಹೇಳಿ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಿಮ್ಗೆ ಮತ್ತೋಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಊಟ ಆದ್ಮೇಲೆ ತಗೊಂಡ್ರೆ ಅಷ್ಟು ಎಫೆಕ್ಟಿವ್ ಇಲ್ಲದೆ ಇರ್ಬೋದು, ಆದ್ರೆ ಮಿಸ್ ಮಾಡೋದು ಬೇಡ ಡೋಸ್. ಹೌದು. Okay. Thank you, doctor. All the clarification done well. Thank you. Welcome. Your presentation was really good. Thank you. No, it was really, enlightening us. Good. Thank you. ಥ್ಯಾಂಕ್ ಯು ಸರ್. ಅದೇ ರೀತಿ ಎಲ್ಲರಿಗೂ, ಎಲ್ಲ ಪಾರ್ಟಿಸಿಪೆಂಟ್ಸಿಗೂ ಚಾಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕಳಿಸಿದ್ದೀನಿ. ದಯವಿಟ್ಟು ಇವತ್ತಿನ ಕಾರ್ಯಕ್ರಮ ಹೇಗಿತ್ತು, ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಆಯ್ತಾ, ಅಥವಾ ಒಂದಷ್ಟು ಕ್ವೆಶನ್ಸ್ ಇದೆ, 2 ಮಿನಿಟ್ಸ್ ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ಆ ಲಿಂಕ್ ನ ಕ್ಲಿಕ್ ಮಾಡಿ ಆ ಫಾರ್ಮ್ ನ ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ, ನಿಮಗೆ ಫಿಲ್ ಮಾಡಕ್ ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮ್ ನಂಬರ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಕೆಲವೊಬ್ರು ಮಾತ್ರನೇ ನಿಮ್ ನಂಬರ್ನ ಶೇರ್ ಮಾಡಿದ್ರ, ಪ್ಲೀಸ್ ಎಲ್ರು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಎಸ್ ಮ್ಯಾಮ್, ಏನಾದ್ರು ಡೌಟ್ ಇದೆಯಾ? ನೀವು ಆ ಲಿಂಕ್ ನ ಕಳ್ಸಿದ್ರೆ ನಾವು ಆಮೇಲೆ ಬೇಕಾದ್ರೂ ಮಾಡ್ಬೋದಲ್ವಾ ಫೀಡ್ಬ್ಯಾಕ್? ಮಾಡ್ಬೋದು ಸರ್, ಜಸ್ಟ್ ಅದನ್ನ ಕಾಪಿ ಮಾಡ್ಕೊಳ್ಳಿ ಸರ್. ಓಕೆ, ಸರಿ, ಥ್ಯಾಂಕ್ ಯು. ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಇನ್ 1 ಮಿನಿಟ್ ಟೈಮ್ ಕೊಟ್ಟು. ಐ ಥಿಂಕ್ ಯಾರಿಗೂ ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಮೇಡಮ್, ಏನಾದ್ರೂ ಡೌಟ್ ಇದೆಯಾ? ಓಕೆ, ಥ್ಯಾಂಕ್ ಯು ಚಿದಾತ್ಮ ಸರ್. ಎಲ್ರಿಗೂ ಇದ್ದಂತ ಇಂಗ್ಲಿಷ್ ಸೆಷನ್ ಅಲ್ಲಿ ನಾವು ಹಲವಾರು ಬಾರಿ ತಗೊಂಡಿದ್ವಿ. ಪಾಲಿಫಾರ್ಮಸಿ ಆಗಿರ್ಬೋದು, ಇಲ್ಲ ಮೆಡಿಕೇಶನ್ಸ್ ತಗೊಳ್ಳೋದ್ರಲ್ಲಿ ಯಾವ ತರ ಅವರು ಅಡಹರೆನ್ಸ್ ಇರ್ಬೇಕು, ಅಥವಾ ಅದನ್ನ ತಗೊಳ್ಳೋದ್ರಿಂದ ಏನೆಲ್ಲ ಕಾಂಟ್ರಾ ಇಂಡಿಕೇಶನ್ಸ್ ಇರುತ್ತೆ, ಈ ಒಂದು ಮಾತ್ರೆ ಮತ್ತೆ ಇನ್ನೊಂದು ಔಷಧಿ ಅಥವಾ ಹಲವಾರು ಔಷಧಿಗಳನ್ನ ತಗೊಳ್ಳುವಾಗ ಅದು ಹೇಗೆ ನಮ್ಮ ಬಾಡಿ ಮೇಲೆ ಎಫೆಕ್ಟ್ ನ ಕೊಡುತ್ತೆ ಅಂತ 1-2-3 ಸಾರಿ ಆಗಿರ್ಬೋದು ಇಂಗ್ಲಿಷ್ ಸೆಷನ್ ಅಲ್ಲಿ ತಗೊಂಡಿದ್ವಿ. ಬಟ್ ಕನ್ನಡ ಪಾರ್ಟಿಸಿಪೆಂಟ್ಸ್, ಕನ್ನಡ ಸೆಷನ್ ಅಟೆಂಡ್ ಮಾಡೋವಂಥವ್ರಿಗೆ ಈ ಜಾಗೃತಿ ಬೇಕಾಗಿತ್ತು ಅಂತ ಅನ್ನಿಸ್ತು. ಸೊ ನಿಮ್ಮ ಪ್ರೆಸೆಂಟೇಶನ್ ಆಗಿರ್ಬೋದು, ನೀವು ತಿಳಿಸ್ಕೊಟ್ಟಿದಂತಹ ಎಲ್ಲ ಪಾಯಿಂಟ್ಸ್ ಕೂಡ ಅವ್ರೆಲ್ರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ನಿಮ್ಹಾನ್ಸ್ ವತಿಯಿಂದ ಹಾಗೂ ಎಲ್ಲ ಆಡಿಯನ್ಸ್ ಕಡೆಯಿಂದ ನಾನು ನಿಮ್ಗೆ ತುಂಬು ಹೃದಯದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತಹ ಎಲ್ಲ ಆಡಿಯನ್ಸ್ಗೂ ಕೂಡ ನಿಮ್ಹಾನ್ಸ್ ವತಿಯಿಂದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.